ಮದಕರಿಗೆ ಸಿಕ್ಕಿಲ್ವಾ ಮುಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ವೀರ ಮದಕರಿ ನಾಯಕನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ವೆ? 235 ವರ್ಷಗಳ ಬಳಿಕ ಸಂಬಂಧಿಕರು ಪಿಂಡ ಪ್ರದಾನ ಮಾಡಿದ್ದೇಕೆ? 235 ವರ್ಷದ ನಂತರ ಪಿಂಡ ಪ್ರದಾನ ಮಾಡಬಹುದೇ? ಆತ್ಮಕ್ಕೆ ಶಾಂತಿ ಸಿಗದೆ ಸಂಬಂಧಿಕರಿಗೆ ಸಮಸ್ಯೆಯಾಗುತ್ತೆ. ಇದೇ ಹೊತ್ತಿನ ವಿಶೇಷ, ಮದಕರಿಗೆ ಸಿಕ್ಕಿಲ್ವೇ ಮುಕ್ತಿ? ಚಿತ್ರದುರ್ಗದ ವೀರ ಮದಕರಿ ನಾಯಕ ಮರಣ ಹೊಂದಿ 235 ವರ್ಷಗಳು ಉರುಳಿವೆ. ಆ ಮಹಾನಾಯಕ ಎಂದಿಗೂ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ. ಎಂದಿಗೂ ವಂಶಸ್ಥರು ಅವರ ನೆನಪಿನಲ್ಲಿಯೇ ಜೀವನ ಸಾಗಿಸುತ್ತಿದ್ದಾರೆ. ಆಶ್ಚರ್ಯ ಅಂದ್ರೆ 235 ವರ್ಷಗಳ ನಂತರ 5ನೇ ವೀರ ಮದಕರಿ ನಾಯಕನ ಸಂಬಂಧಿಕರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪಿಂಡ ಪ್ರದಾನ ಮಾಡಿದ್ದಾರೆ. ಆದ್ರೆ 235 ವರ್ಷಗಳ ನಂತರ ಪಿಂಡ ಪ್ರದಾನ ಮಾಡಿದರೆ ಮುಕ್ತಿ ಸಿಗುತ್ತಾ? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ವೀರ ಮದಕರಿ ನಾಯಕ ಚಿತ್ರದುರ್ಗವನ್ನಾಳಿದ ನ್ಯಾಯ ಸಂಪನ್ನ ಪಾಳೇಗಾರ, ಕೋಟೆ ನಾಡಿನ ಹೆಮ್ಮೆಯ ಪುತ್ರ, ಎಂದಿಗೂ ವೀರ ಮದಕರಿ ನಾಯಕ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದ್ದಾನೆ. ಸಾವಿರದ 549ರಿಂದ 1779ರವರೆಗೆ ಚಿತ್ರದುರ್ಗ ಸಂಸ್ಥಾನವನ್ನ ಆಳಿದವರು ಮದಕರಿ ನಾಯಕನ ವಂಶಸ್ಥರು. ತಮ್ಮ ಆಳ್ವಿಕೆಯುದ್ದಕ್ಕೂ ಚಿತ್ರದುರ್ಗದ ಜನರ ಆಶ್ರಯದಂತೆ ಆಡಳಿತ ನಡೆಸಿದವರು ಮದಕರಿ ನಾಯಕನ ವಂಶಸ್ಥರು. ಅದರಲ್ಲೂ 5ನೇ ವೀರ ಮದಕರಿ ನಾಯಕನ ಆಡಳಿತ ಜನಮನ್ನಣೆಯನ್ನ ಗಳಿಸಿತ್ತು. ಜನರ ಆಶ್ರಯದಂತೆ ಆಡಳಿತ ನಡೆಸ್ತಾ ಇದ್ದ 5ನೇ ವೀರ ಮದಕರಿ ನಾಯಕ 1782ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ವೀರ ಮರಣವನ್ನಪ್ಪುತ್ತಾನೆ. ಟಿಪ್ಪುವಿನ ವಶದಲ್ಲಿದ್ದ 5ನೇ ವೀರ ಮದಕರಿ ನಾಯಕ ಕೊನೆ ಉಸಿರೆಳಿದ್ದಾರೆ. ಇವತ್ತಿಗೂ 5ನೇ ವೀರ ಮದಕರಿ ನಾಯಕನ ಮೃತದೇಹ ಲಭ್ಯತೆಯ ಬಗ್ಗೆ ಇತಿಹಾಸಕಾರರಲ್ಲಿಯೇ ಗೊಂದಲವಿದೆ. ಅಂತಿಮ ಸಂಸ್ಕಾರವೇ ನಡೆದಿಲ್ಲ ಅನ್ನೋ ಮಾತು ಕೂಡ ಇದೆ. ಆಶ್ಚರ್ಯ ಅಂದ್ರೆ 235 ವರ್ಷಗಳ ನಂತರ ವೀರ ಮದಕರಿ ನಾಯಕನ ಸಂಬಂಧಿಕರು ವೀರ ಮರಣವನ್ನಪ್ಪಿದ ನಾಯಕನಿಗೆ ಪಿಂಡ ಪ್ರದಾನ ಮಾಡಿದ್ದಾರೆ. 5ನೇ ಮದಕರಿ ನಾಯಕರ ವಂಶಸ್ಥರಾದಂತ ರಾಜ ಮದಕರಿಯವರು ನಿನ್ನೆ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ಪಶ್ಚಿಮ ವಾಹಿನಿಯಲ್ಲಿ ಮದಕರಿ ನಾಯಕ, ಅವರ ತಂದೆ ಕಸ್ತೂರಿ ರಂಗನಾಯಕ, ಅವರ ತಾಯಿ ಹಿರಿಯ ಮದಕರಿ ನಾಯಕನ ಹೆಸರಿನಲ್ಲಿ ಪೂಜೆ ನೆರವೇರಿಸಿ ಪಿಂಡ ಪ್ರದಾನ ನೆರವೇರಿಸಿದ್ರು. ಮಧ್ಯಾಹ್ನ 12 ಗಂಟೆಗೆ ಕಾವೇರಿ ನದಿ ದಡಕ್ಕೆ ಆಗಮಿಸಿದ ಸಂಬಂಧಿಕರು ಮದಕರಿ ನಾಯಕರ ಭಾವಚಿತ್ರವಿಟ್ಟು 1 ಗಂಟೆಗೂ ಅಧಿಕ ಸಮಯ ಪೂಜಾ ಕೈಂಕರ್ಯಗಳನ್ನ ಮಾಡಿದ್ರು. ವೈದಿಕರಾದ ಶೇಷಾದ್ರಿ ಮತ್ತು ಅವರ ತಂಡ ಈ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸಿತು. ಪುಣ್ಯಾಹ, ತಿಲತರ್ಪಣ, ಜಲತರ್ಪಣ, ಪಿತೃಪೂಜೆಗಳನ್ನ ವೀರ ಮದಕರಿ ನಾಯಕನ ಸಂಬಂಧಿಕರು ನೆರವೇರಿಸಿದ್ರು. ಅಲ್ಲದೆ ಅಕ್ಕಿ, ಹಾಲು, ಎಳ್ಳು ಹಾಗೆ ಜೇನು ಮಿಶ್ರಿತ ಪಿಂಡವನ್ನ ನದಿಯಲ್ಲಿ ವಿಸರ್ಜಿಸಿದ್ರು. 235 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಮದಕರಿ ನಾಯಕರ ಹೆಸರಿನಲ್ಲಿ ಪುಣ್ಯತಿಥಿಯನ್ನ ನೆರವೇರಿಸಲಾಗಿದ್ದು, ಇನ್ಮುಂದೆ ಪ್ರತಿ ವರ್ಷ ಮೇ ತಿಂಗಳ 15ರಂದು ಪುಣ್ಯತಿಥಿಯನ್ನ ಮಾಡೋಕೆ ಸಂಬಂಧಿಕರು ತೀರ್ಮಾನಿಸಿದ್ದಾರೆ. 1779ರಲ್ಲಿ ರಾಜ ವೀರ ಮದಕರಿ ನಾಯಕನ ಕೈಸೇರಿ ಹಿಡ್ಕೊಂಡು ಬಂದ್ಮೇಲೆ ಇಲ್ಲಿ ಬಂದಿಖಾನೆಯಲ್ಲಿ ಬಂಧಿಸಿರ್ತಾರೆ. 1782ರಲ್ಲಿ 3 ವರ್ಷದ తర్వాత ಅನ್ನದಲ್ಲಿ ವಿಷ ಇಟ್ಟು ಸಾಯಿಸ್ತಾರೆ. ಅವಾಗ ಇಲ್ಲಿ 20,000 ಜನ ಕಾಸ ಬೇಡ್ರು ಸೈನ್ಯ ಪಡೆ ಸತಿ ಇರುತ್ತೆ ಚಿತ್ರದುರ್ಗದ್ದು. ಅವರು ರಾಜವೀರ ಮದಕರಿ ನಾಯಕನ ಇದೇ ಸ್ಥಳದಲ್ಲಿ ದಾನ ಮಾಡ್ತಾರೆ. ಅವಾಗ ಎಲ್ಲರೂ ಚಿತ್ರದುರ್ಗ ರಾಜ್ಯಕ್ಕೆ ಸಂಬಂಧಪಟ್ಟವರೆಲ್ಲ ಇದರಲ್ಲಿ ಆಧೀನದಾಗಿದ್ದಾಗ ಅವರಿಗೆ ಇದು ಪಿತೃತರ್ಪಣ ಇವ ಶ್ರದ್ಧಾ ಕಾರ್ಯಗಳು ಮಾಡಕ್ ಅವಕಾಶ ಆಗಿರ್ಲಿಲ್ಲ. ಈ ಮೊನ್ನೆ ಒಂದು ಸಂದರ್ಭ ಬಂದಾಗ ಅದು ಟಾಪಿಕ್ ಬಂತು. ಅವಾಗಿಲ್ಲ ಮಾಡಿಲ್ಲ ಅಂತ ಗೊತ್ತಾದಾಗ ಮೊದಲು ನಾವು ಮಾಡಬೇಕು, ನಾಡಿನ ದೊರೆ ರಾಜವೀರ ಮದಕರಿ ನಾಯಕ ಒಂದು ಶಕ್ತಿ ಆತಗೆ ನಾವು ಮಾಡಿಲ್ಲ ಅಂದ್ರೆ ಅದು ಒಳ್ಳೇದಲ್ಲ ಅಂತಂದು ಈಗ ಬಂದು 235 ವರ್ಷಗಳು ಆಯ್ತು ಅವರು ತೀರ್ಕೊಂಡು. ಈಗ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಶ್ರದ್ಧಾ ಪಿತೃತರ್ಪಣ ನಾವು ಮಾಡ್ತಾ ಇದೀವಿ. ವಿಷಯ ಏನಂದ್ರೆ, ಓರ್ವ ವ್ಯಕ್ತಿ ಮರಣ ಹೊಂದಿದ ಕೆಲವೇ ವರ್ಷಗಳಲ್ಲಿ ಪಿಂಡ ಪ್ರದಾನ ಮಾಡುವಂತಹ ಸಂಪ್ರದಾಯವಿದೆ. ಆದರೆ 235 ವರ್ಷಗಳ ನಂತರವೂ ಪಿಂಡ ಪ್ರದಾನವನ್ನ ಮಾಡಬಹುದಾ ಅನ್ನೋ ಪ್ರಶ್ನೆ ಈಗ ಎದ್ದಿದೆ.
ಅಲ್ಲದೆ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಯುದ್ಧದಲ್ಲಿ ಮಡಿದವರನ್ನ ಧರ್ಮ ಮರಣ ಹೊಂದಿದವರ ಪಟ್ಟಿಗೆ ಸೇರಿಸಲಾಗುತ್ತೆ. ಈ ರೀತಿ ಮರಣ ಹೊಂದಿದವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ 6 ತಿಂಗಳ ಒಳಗಾಗಿ ಪಿಂಡ ಪ್ರದಾನವನ್ನ ಮಾಡಬೇಕಾಗುತ್ತೆ. ಹಾಗಂತ ಮಾಡಲೇಬಾರದು ಅಂತಲ್ಲ. ಅತೃಪ್ತ ಆತ್ಮಗಳಿಗೆ ಅಥವಾ ಪೂರ್ವಜರಿಗೆ ಯಾವುದೇ ಸಮಯದಲ್ಲಾದ್ರೂ ನದಿ ದಡದಲ್ಲಿ ಪಿಂಡ ಪ್ರದಾನ ಮಾಡಬಹುದು ಅಂತಾರೆ ವೈದಿಕ ಶಾಸ್ತ್ರ ಪಂಡಿತ ಭಾನುಪ್ರಕಾಶ್ ಶರ್ಮಾ ಅವರು. ಇದರಲ್ಲಿ ವಿಶೇಷವಾಗಿ ನಿಮಗೆಲ್ಲ ಏನಾಗಿದೆ ಅಂದ್ರೆ 250 ವರ್ಷ ಆಗಿದೆಯಲ್ಲ ಇದು ಬಂದಿರುತ್ತಾ ಅಂತ. ನಮ್ಮಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳಿದ್ದಾರೆ ಆಚಾರ್ಯ ಶಂಕರ. ನಮಗೆಲ್ಲ ಅದನ್ನ ಸ್ತೋತ್ರದಲ್ಲಿ ಹೇಳ್ಕೊಟ್ಟಿದ್ದಾರೆ. ಮನುಷ್ಯನಿಗೆ ಹುಟ್ಟು ಸಾವು ಇರತಕ್ಕಂಥದ್ದು ಇದ್ದೇ ಇರುತ್ತೆ. ಪುನಃ ಅವರು ಬಂದು ಅಲ್ಲೇ ಹುಟ್ಟುತ್ತಾನೆ, ಅಲ್ಲಿ ಬಂದು ಸಾಯ್ತಾನೆ, ಅಲ್ಲೇ ಹುಟ್ಟುತ್ತಾನೆ. ತಾಯಿ ಗರ್ಭದಲ್ಲಿ 3 ತಲೆಮಾರಿಗೆ ಒಂದ್ಸಲ ಈಗ ನಾನು ನನ್ನ ಮಗ ನನ್ನ ಮರಿಮಗನ ಹೊಟ್ಟೆಯಲ್ಲಿ ನಾನೇ ಬಂದು ಹುಟ್ಟೋದು ಪರ 3ನೇ ತಲೆಮಾರಿಗೆ. ಆದ್ರಿಂದ ನೀರಿನಲ್ಲಿ ಒಂದು ಮುಖ ಮತ್ತೆ ವಾಯುಸದಲ್ಲಿ ಒಂದು ಮುಖ ಇರುತ್ತೆ. ಆದ್ರಿಂದ ನಾವು ಅದನ್ನೆಲ್ಲ ಗೋವುಗಳಿಗಾಗಲಿ ವಾಯುಸಕ್ಕಿರದಲ್ಲಿ ಇಟ್ಟಾಗ ಖಂಡಿತವಾಗಿ ಎಷ್ಟು ವರ್ಷ ಆಗಿರಬಹುದು ನಮ್ಮ ಕಲೆಕ್ಷನ್ ಅಂತೂ ಡಿಸ್ಕನೆಕ್ಟ್ ಆಗಲ್ಲ. ಕೆವಿನ ಕರೆಂಟ್ ಎಷ್ಟು ದೂರ ಪ್ರಾಜೆಕ್ಟ್ ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪಾದನೆ ಮಾಡಿ ನಮ್ಮನೆ ಕರೆಂಟ್ ಬರುತ್ತೆ ಅಂತ ನಾವು ನಂಬ್ತೀವಿ ಅಲ್ವಾ. ಇನ್ಯಾವುದೋ ಪ್ರಾಜೆಕ್ಟ್ ಅನ್ನ ಯಾವುದೋ ಛತ್ತೀಸ್ಗಢದಿಂದ ತಗೋತೀವಿ ಕರೆಂಟ್, ತಮಿಳುನಾಡಿಂದ ತಗೋತೀವಿ, ಅಲ್ಲಿಂದೆಲ್ಲ ತಗೊಂಡು ಕರೆಂಟ್ ನಮ್ಮನೆ ಹೆಂಗ್ ಬರುತ್ತೆ ಅಂದ್ರೆ ಅಷ್ಟು ದೂರ ಆಗಿರ್ಬೋದು. ಆ ಕಲೆಕ್ಷನ್ ನಮಗೆ ರಕ್ತ ಬ್ಲಡ್ ಗ್ರೂಪ್ ನಲ್ಲಿದು ಅವನ ವೀರ್ಯವು ಯಾಕೆಂದ್ರೆ ಒಂದು ತೊಟ್ಟಿ ವೀರ್ಯದಲ್ಲಿ 12,000 ಜನ ಮಕ್ಕಳು ಹುಟ್ಟಬಹುದು. ಆ ರಕ್ತವೇ ವೀರ್ಯ ಅನ್ನದಿಂದ ರಕ್ತವಾಗುತ್ತದೆ, ರಕ್ತದಿಂದ ವೀರ್ಯವಾಗುತ್ತದೆ. ಅದರ ಸಂತತಿಯಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬೆಳಿತಾನೇ ಇರ್ತೀವಿ ನಾವು. ಆದ್ರಿಂದ ನಮ್ಗೊಂದಕ್ಕೊಂದಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಕಲೆಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ಅದನ್ನ ಗರುಡ ಪುರಾಣ ಗ್ರಂಥ ಸವಿಸ್ತಾರವಾಗಿ ಇದರ ಬಗ್ಗೆ ಉಲ್ಲೇಖ. ವೀರ ಮದಕರಿ ನಾಯಕನ ಸಂಬಂಧಿಕರು ಎಷ್ಟು ವರ್ಷಗಳ ನಂತರ ಯಾಕೆ ಪಿಂಡ ಪ್ರದಾನವನ್ನ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್. ಒಟ್ನಲ್ಲಿ 235 ವರ್ಷಗಳ ನಂತರ ವೀರ ಸಂಬಂಧಿಕರು ವೀರ ಮದಕರಿ ನಾಯಕನಿಗೆ ಪಿಂಡ ಪ್ರದಾನ ಮಾಡಿರೋದು ಕುತೂಹಲವನ್ನ ಕೆರಳಿಸಿದೆ. ರವಿ ಲಾಲಿಪಾಳ್ಯ, TV9 ಮಂಡ್ಯ. ಎಸ್, ವರದಿ ನೋಡಿದ್ಮೇಲೆ ಕಾಡೋ ಪ್ರಶ್ನೆ ಅಂತಂದ್ರೆ ಇಷ್ಟು ವರ್ಷಗಳ ನಂತರ ಅಂದ್ರೆ 235 ವರ್ಷಗಳ ನಂತರವಾದರೂ ಕೂಡ ತನ್ನ ವೀರತನಕ್ಕೆ ಹೆಸರುವಾಸಿಯಾಗಿದ್ದ ಮದಕರಿ ನಾಯಕರ ಆತ್ಮಕ್ಕೆ ಶಾಂತಿ ನಿಜಕ್ಕೂ ಕೂಡ ಸಿಕ್ಕಿಲ್ವಾ? 2 ಶತಮಾನಗಳಷ್ಟು ಕಾಲ ಕಳೆದು ಹೋದ್ರೂ ಕೂಡ ಈಗ ಪಿಂಡ ಪ್ರದಾನ ಮಾಡೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಅನ್ನೋದು ಈ ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟು ಜನ ಅತಿಥಿಗಳು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಮದಕರಿ ನಾಯಕ್ ಅವರ ವಂಶಸ್ಥರೇ ಆದ ರಾಜ ಮದಕರಿ ನಾಯಕ್ ಅವರು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಧರ್ಮಶಾಸ್ತ್ರ ಪಂಡಿತರಾದ ದೈವಜ್ಞ KN ಸೋಮಯಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಮುಖ್ಯಸ್ಥರು ಪ್ರಾಚೀನ ಇತಿಹಾಸ ಪುರಾತತ್ವ ಶಾಸ್ತ್ರ KSOU ಡಾಕ್ಟರ್ ಶಲ್ವಪಿಳೈ ಅಯ್ಯಂಗಾರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಅಧ್ಯಕ್ಷರು ಶಾಶ್ವತಿ ಧಾರ್ಮಿಕ ಕ್ರಿಯಾ ಸಮಿತಿ ಡಾಕ್ಟರ್ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ. ಜೊತೆಗೆ ಹಿರಿಯ ಸಂಶೋಧಕರಾದ ಬಿ ರಾಜಶೇಖರಪ್ಪ ಅವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಮದಕರಿ ನಾಯಕ್ ಅವರ ವಂಶಸ್ಥರಾದ ಅಂದ್ರೆ ಈ ಪಿಂಡ ಪ್ರದಾನವನ್ನ ಮಾಡಿರೋರೇ ಆದ ರಾಜ ಮದಕರಿ ನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತನಾಡಿಸೋಣ. ಸರ್, ಹೇಗೆ ಸಂಬಂಧಿಕರು ತಾವು ಮದಕರಿ ನಾಯಕ್ ಅವರಿಗೆ? ನಾವು ಮದಕರಿ ನಾಯಕನ 7ನೇ ತಲೆಮಾರಿನ ವಂಶ ಮೇಡಮ್ ನಮ್ದು. ಬಿಚುಗತ್ತಿ ಬರ್ಮಣ್ಣ ನಾಯಕನ 2ನೇ ಹೆಂಡತಿ ಮಗ ರಾಜವೀರ ಮದಕರಿ ನಾಯಕ, ಮೊದಲೇ ಹೆಂಡತಿ ಮಗ ದೊಡ್ಡ ಮದಕರಿ ನಾಯಕ, ಮೊಮ್ಮಗ ದೊಡ್ಡ ಮದಕರಿ ನಾಯಕ. ಅದು ಮದಕರಿ ನಾಯಕ ಒಂದು ಮಗನಿಗೆ ಹ್ಯಾಂಗ್ ಮಾಡಿಬಿಡ್ತಾರೆ. 1779ರಲ್ಲಿ ರಾಜ್ಯ ಹೋದ್ಮೇಲೆ ಪ್ರಧಾನಿ ಪರಶುರಾಮ್ ನಾಯಕನ ಮತ್ತು ರಾಜವೀರ ಮದಕರಿ ನಾಯಕನ ಮಗನ ಚಿಕ್ಕ ಹುಡುಗನ ಅಲ್ಲಿಗೆ ಅದಾಯ್ತು. ಅದು ನಮ್ದು ಬೆಳ್ಕೊಂತ ಬಂತು. ರಾಜ್ಯ ಹೋದ್ಮೇಲೆ ತುಂಬಾ ದಿನಗಳ ಮೇಲೆ ಬಿಡುಗಡೆ ಮಾಡ್ತಾರೆ. ಒಂದು 30 ವರ್ಷಗಳ ಮೇಲೆ ಅವರು ವಾಪಸ್ ಬರ್ತಾರೆ ದೊಡ್ಡ ಮದಕರಿ ನಾಯಕ. ಅದು ಬೆಳ್ಕೊಂಡ್ ಬಂದಿದ್ದು ನಮ್ದು. ಇದು ಈ ವಂಶ ವೃಕ್ಷ ಫ್ಯಾಮಿಲಿ ಇದೆ ಎಲ್ಲ ಇದೆ ಮೇಡಮ್ ನಮ್ದು. ಇದು ಎಲ್ಲಕ್ಕಿಂತ ಮುಂಚೆ ತಾನು ಹೇಳ್ಬೇಕಂದ್ರೆ ನಮ್ಮ ಚಿತ್ರದುರ್ಗ ಸಂಸ್ಥಾನದ ಮೂಲ ರಾಜಗುರುಗಳು ಶ್ರೀ ಕೂಡ್ಲಿ ಶೃಂಗೇರಿ ಸ್ವಾಮಿಗಳ ಪಾದಗಳಲ್ಲಿ ವಂದಿಸಿ ನಾನು ಪ್ರಾರಂಭ ಮಾಡಬೇಕು ಅಂದೆ. ನೀವು ಡೈರೆಕ್ಟ್ ಆಗಿ ಕೇಳಿದ್ದಕ್ಕೆ ಆನ್ಸರ್ ಮಾಡಿದೆ. ಅದು ನಮ್ಮ ಚಿತ್ರದುರ್ಗ ರಾಜ್ಯ ಸ್ಥಾಪನೆ ಆಗಿದ್ದು ಚಿತ್ರದುರ್ಗದ ಮೂಲ ಪುರುಷ ಅಂದ್ರೆ ಅವರು ಉಚ್ಚಂಗಿದುರ್ಗದಲ್ಲಿ ಬಂದು ಸ್ಥಾಪನೆ ಮಾಡ್ತಾರೆ ಚಿತ್ರನಾಯಕ ಅಂತೇಳಿ. 1367ರಲ್ಲಿ ವಿಜಯನಗರದವ್ರ ಹತ್ರ ಈ ಪಾಳ್ಯಪಟ್ಟುಗಳು ಸ್ಥಾಪನೆ ಮಾಡಕ ಆ ಕಾಲದಲ್ಲಿ ಪರ್ಮಿಷನ್ ಕೊಡ್ತಿರ್ತಾರೆ. ಅವಾಗ ಚಿತ್ರದುರ್ಗ ಬರಬೇಕು ಅಂತ ಅವ್ರು ಬರ್ಬೇಕಾದ್ರೆ ಉಚ್ಚಂಗಿದುರ್ಗದಲ್ಲಿ ಅವ್ರಿಗೆ ಅನಾರೋಗ್ಯ ಆಗುತ್ತೆ. ಅವ್ರ ಜೊತೆ ಬಂದ ಇವರು ಅವರ ಅನುಯಾಯಿಗಳಿಗೆ ಆಮೇಲೆ ಹಸುಗಳು ಇವೆಲ್ಲ ತಗೊಂಡ್ ಬರ್ತಿರ್ತಾರೆ ಅವರು. ಅವಾಗ ಉಚ್ಚಂಗಿ ಎಲ್ಲಮ್ಮ, ನಾನು ಈ ಪ್ರದೇಶದ ಆದಿದೇವತೆ, ನಾನು ನಿಮಗೆಲ್ಲ ಸಿರಿ ಸಂಪತ್ತು ತೋರಿಸ್ತೀನಿ, ನನ್ನ ಜಾತ್ರೆ ಇವೆಲ್ಲ ಮಾಡ್ರಿ, ಇಲ್ಲೇ ಇರ್ರಿ ಅಂತ ಹೇಳ್ತಾರೆ. ಅವಾಗ 1367ರಾಗ ಅವರು ಉಚ್ಚಂಗಿದುರ್ಗದಾಗ ರಾಜ್ಯ ಸ್ಥಾಪನೆ ಮಾಡ್ತಾರೆ. ಸರಿ, ನಾನ್ ಕೇಳ್ತಾ ಇದ್ದೆ ಅಂದ್ರೆ ವಂಶವೃಕ್ಷ ಅಂತ ಏನಿರುತ್ತೆ ಅದೆಲ್ಲ ಸಂಪೂರ್ಣವಾಗಿದೆ. ನಾನು ಅಲ್ಲಿಗೆ ಬರ್ತೇನೆ. 1367ರಿಂದ ಟುಡೇ
2017 ವರೆಗೂ ನಮ್ದು ವಂಶವೃಕ್ಷ 650 ವರ್ಷದ್ದು ಬೆಳ್ಕೊಂಡ್ ಬಂದಿದೆ. ರಾಜ್ಯ 1779 ಹೋಯ್ತು. ರಾಜ್ಯ ಹೋದ తర్వాత ಸತಿ ಆ ವಂಶಸ್ಥರದ್ದು ಅದು ಬೆಳ್ಕೊಂಡ್ ಬಂದಿದೆ. ಇದೆ ಅಂದ್ರೆ ತೋರಿಸ್ತೀನಿ. ಸರಿ, ಅಂದ್ರೆ ನೀವು 7ನೇ ತಲೆಮಾರು. ಸರಿ, ಇಷ್ಟರವರೆಗೂ ಅಂದ್ರೆ 7 ತಲೆಮಾರುಗಳು ದಾಟ್ ಹೋದ್ರು ಕೂಡ ಯಾರೊಬ್ರು ಕೂಡ ಈ ರೀತಿ ಯೋಚನೆ ಮಾಡೇ ಇರ್ಲಿಲ್ವಾ? ಮದಕರಿ ನಾಯಕ್ ಅವರಿಗೆ ಪಿಂಡ ಪ್ರದಾನ ಮಾಡ್ಬೇಕು, ಆತ್ಮಶಾಂತಿ ಸಿಕ್ಕಿರಲ್ಲ ಅಂತ ಹೇಳಿ ಅಂತ? ಅದು ಏನಾಗುತ್ತೆ ಮೇಡಮ್, ನಮ್ಮ ಸಂಪ್ರದಾಯದಲ್ಲಿ ತೀರ್ಕೊಂಡ್ಮೇಲೆ 11 ದಿನಕ್ಕೆ 13 ದಿನಕ್ಕೆ ಅದು ಮಾಡೋದು ಸಂಪ್ರದಾಯ. ಅವಾಗ ಏನಾಯ್ತು, ರಾಜ ವೀರ ಮದಕರ ನಾಯಕನ ಮಗ ಚಿಕ್ಕ ಹುಡುಗನ್ನೇ ಹೆಂಗ್ ಮಾಡಿದ್ರು, ತಮ್ಮನ್ನ ಹೆಂಗ್ ಮಾಡಿದ್ರು. ಅವರು ದಾಯಾದೇಣ್ಣ ದೊಡ್ಡ ಮದಕರ ನಾಯಕನ್ನ ಇವ್ರನ್ನ ಇಬ್ರು ತಂದು ಬಂದಿಖಾನೆಯಲ್ಲಿ ಇಟ್ರು. ಆಮೇಲೆ ಅವರು ಇವರು ರಾಜ ಪರಿವಾರದವರೆಲ್ಲ ಅವರು ಆತ್ಮಹತ್ಯೆಗಳು ಮಾಡ್ಕೊಂಡ್ರು. ಯಾರಿಗೂ ಸ್ವತಂತ್ರವಾಗಿ ಯಾರು ಇರ್ಲಿಲ್ಲ, ಎಲ್ಲ ಬಂದಿಖಾನೆಯಲ್ಲೇ ಇದ್ರು ಅವ್ರು. ಹಂಗಾಗಿ ಅದು ಮಾಡೋ ಅವಕಾಶನೇ ಸಿಗ್ಲಿಲ್ಲ. ಮುಂದಿನ ತಲೆಮಾರು ಆಮೇಲೆ ಇವರು 20,000 ಜನ ಖಾಸಾ ಬೇಡರು ಪಡೆನ ಕ್ಯಾಪ್ಚರ್ ಮಾಡಿ ಶ್ರೀರಂಗಪಟ್ಟಣಕ್ಕೆ ಇಟ್ಕೊಂಡ್ಬಂದು ಶೀಲಾ ಪಡೆ ಅಂತ ಒಂದು ಮಾಡಿ ಅಲ್ಲಿ ಇಟ್ಟಿರ್ತಾರೆ. ಅವರು ಮದಕರ ನಾಯಕನ ದೇಹನ ಇದೇ ಪಶ್ಚಿಮ ವಾಹಿನಿ ತೀರದಲ್ಲಿ ದಾನ ಮಾಡ್ತಾರೆ. ಆಮೇಲೆ ಬಹಳ ಗ್ಯಾಪ್ ಆಯ್ತಲ್ಲ, ಗ್ಯಾಪ್ ಆದ್ಮೇಲೆ ಹಾಗಾಗಿ ಯಾರಿಗೂ ಮಾಡಕ್ ಅವಕಾಶನೇ ಆಗಿಲ್ಲ ಮೇಡಮ್. ಅದು ಅದ್ರ ಬಗ್ಗೆ ಜಾಸ್ತಿ ಯಾರು ಥಿಂಕ್ ಮಾಡಿಲ್ಲ. ಅವ್ರು ತಮ್ಮ ಜೀವನ ಇದು ಮಾಡ್ಕೊಂಡು ತಾವು ಉಳ್ಕೊಂಡ್ರೆ ಸಾಕಾಗಿತ್ತು. ಹಂಗಾಗಿ ಅದು ಮಾಡಿಲ್ಲ. ಹಂಗೆ ಇರ್ಬೇಕಾದ್ರೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಆಗಿಲ್ಲ. ಮಹಾರಾಜರದ್ದು ಚಿತ್ರದುರ್ಗನೂ ಅಭಿವೃದ್ಧಿ ಆಗಿಲ್ಲ, ವಂಶಸ್ಥರು ಇಲ್ಲ, ನಾಯಕ ಜನಾಂಗನೂ ಆಗಿಲ್ಲ, ಏನೋ ಒಂದು ಕಾಟಾಟಕ ಇದೆ ಅಂದಾಗ ಅದು ವಿಚಾರ ಮಾಡಿದಾಗ ಇದೊಂದು ಬಂತದು. ಈಗ ನಿಮ್ಮ ಕುಟುಂಬ ಅಂತಂದ್ರೆ ತೀರಾ ಹತ್ತಿರದ, ಅಂದ್ರೆ ಈ ರೀತಿ ವಂಶವೃಕ್ಷದಲ್ಲಿ ಕನೆಕ್ಷನ್ ಇದೆ ಅನ್ನೋ ತರದವ್ರು ಎಷ್ಟು ಜನ ಇದ್ದೀರಾ ಸರ್? ನಾವೊಂದು 4 ಮನೆತನಗಳಿದಾವೆ ಮೇಡಮ್, ನೇರವಾಗಿ ಕನೆಕ್ಟ್ ಇರೋದು. ಮತ್ತೆ ಹಿಂಗೆ ರಾಜ ಮನೆತನಕ್ಕೆ ಬೇರೆ ಬೇರೆ ರೀತಿಯಿಂದ ಕನೆಕ್ಟ್ ಇರೋರು ತುಂಬಾ ಜನ ಇದ್ದಾರೆ. ನಮ್ಮ ಸಹೋದರಗಳೇ ಅವರೆಲ್ಲರೂ. ಅವ್ರನ್ನ ಅಲ್ಲ ಅಂತನಕ್ ಬರಲ್ಲ, ನಮ್ಮವರೇ. ಬಟ್ ಅವಾಗ ಏನಾಗ್ತಿತ್ತು, ಹಿಂದೆ ರಾಜ್ಯ ಇದ್ದಾಗ ಪಟ್ಟದ ರಾಣಿ ಮಕ್ಕಳಿಗೆ ಮಾತ್ರ ಅಧಿಕೃತವಾಗಿ ಇವು ಇರ್ತಾ ಇದ್ವು. ಆ ತರ ಸಂಬಂಧದಾಗಿರೋ ಅಂದ್ರೆ ನಮ್ಮ 4 ಮನೆತನಗಳು ಇದ್ದಾವೆ. ಇನ್ನ ಎಲ್ಲರೂ ನಮ್ಮವ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಮದಕರ ನಾಯಕಕ್ಕೆ ಸಂಬಂಧಪಟ್ಟವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಅನೇಕ ಕಾಮಗೇತಿ ನಮ್ಮ ಸಹೋದರಗಳು ಇದ್ದಾರೆ. ಈ 4 ಕುಟುಂಬದಲ್ಲಿ ನೀವೇ ಮಾಡಬೇಕು ಅಂತ ಯಾಕೆ? ಅದು ಏನಂದ್ರೆ ನಮ್ದು ಮನೆತನ ಅದು ಮೊದಲು ಏನೇ ಮಾಡಿದ್ರು ದೊಡ್ಡ ಮಗ ಮಾಡ್ಬೇಕು ಇಲ್ಲ ಕೊನೆ ಮಗ ಮಾಡ್ಬೇಕಿಂತ ಎಲ್ಲ ಶಾಸ್ತ್ರಗಳು ಮಾಡ್ಬೇಕಾದ್ರೆ ನಮ್ದು ಮನೆತನ ದೊಡ್ಡ ಮನೆತನ ಬರುತ್ತೆ. ಅದರಿಂದ ನಾವು ಮಾಡಿದ್ವಿ. ಸರಿ, ಯಾವಾಗ ಈ ಆಲೋಚನೆ ಬಂದಿದ್? ಯಾವಾಗ? ಸಾಮಾನ್ಯವಾಗಿ ಏನಂತಂದ್ರೆ ಈ ರೀತಿ ಕಾರ್ಯಗಳಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಹಿರಿಯರದು ಪೂರ್ವಿಕರದೆಲ್ಲ ಒಂದ್ಸತಿ ಮಾತಿಗೆ ಬರ್ತಾ ಇರುತ್ತೆ, ಚರ್ಚೆಗೆ ಬರ್ತಾ ಇರುತ್ತೆ. ಈ ವಿಷಯ ಅಂದ್ರೆ ಮದಕರಿ ನಾಯಕರಿಗೆ ಪಿಂಡ ಪ್ರದಾನ ಮಾಡ್ಬೇಕು ಅಂತ ಯಾವಾಗ ಏನಾಯ್ತು ಮೇಡಮ್, ಅದು ನಮ್ಮ ಒಬ್ರು ಸ್ನೇಹಿತರು ಮದಕರ ನಾಯಕ್ ಅದು ಡೆಫಿನೆಟ್ ಆಗಿಲ್ಲ. ಕೆಲವರು ನಾವಲ್ಸ್ಗಳು ಕಾದಂಬರಿಗಳು ಅಂದ್ರೆ ಕಾಲ್ಪನಿಕ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋ ಗೊತ್ತೇ ಇಲ್ಲ. ಆದ್ರೆ ಇವತ್ತಿನ ದಿನ ಏನಾಗುತ್ತೆ, ಚಲನಚಿತ್ರಗಳು ಕಾದಂಬರಿಗಳನ್ನ ಜನರು ಗ್ಲೋರಿಫೈ ಅದೇ ಸತ್ಯ ಅಂತ ನಂಬಿಡ್ತಾರೆ. ಹಾಗಾಗಿ ತಾರಾಸ್ ಅವರದ್ದು ಬರ್ದಿರೋ ದುರ್ಗಾಸ್ತಮ ಅಂತೇಳಿ ಅದು ತುಂಬಾ ಒಳ್ಳೆಯ ಕೃತಿ, ಚೆನ್ನಾಗಿದೆ, ಓದಕ್ ಮಾತ್ರ. ಅದನ್ನ ಕೆಲವರು ಅದು ನಿಜ ಅನ್ಕೊಂಡ್ಬಿಡ್ತಾರೆ. ಕೆಲವು ಬುದ್ಧಿಜೀವಿಗಳು ಸತಿ ಅದನ್ನ ರೆಫರೆನ್ಸ್ ಕೊಡ್ತಾರೆ, ಇದು ದುರ್ದೈವ ಇದು. ಅವಾಗ ಹೇಳ್ಬೇಕಾದ್ರೆ ಅದೇನಾಗುತ್ತೆ, 1779ರಲ್ಲಿ ನಮ್ದು ರಾಜ್ಯ ಹೋದಾಗ ಅದು ಮದಕರ ನಾಯಕಂದು ಕತ್ತಿವಿತ್ತು, ಮದಕರ ನಾಯಕ ಸತ್ತೋದ, ದುರ್ಗಾಸ್ತಮ ಆಯ್ತು ಅಂತ ಅವ್ರು ಹೇಳ್ಬಿಡ್ತಾರೆ. ಅದು ತಪ್ಪದು. ಅದು ಏನಾಗುತ್ತೆ, ಚಿಕ್ಕ ವಯಸ್ಸಿಗೆ ರಾಜವೀರ ಮದಕರ ನಾಯಕ ಪಟ್ಟಕ್ಕೆ ಬಂದ್ಮೇಲೆ ಕೆಲವು ಸಮಯ ತರುవాత ಬೇರೆ ಬೇರೆ ರಾಜರುಗಳು ಅಟ್ಯಾಕ್ ಮಾಡ್ತಾರೆ. ಈತ ಪರ್ಟಿಕ್ಯುಲರ್ಲಿ ಹೈದರಾಲಿ ಏನ್ ಮಾಡೋ 1767ರಲ್ಲಿ ಫಸ್ಟ್ ಟೈಮ್ ಚಿತ್ರದುರ್ಗಕ್ಕೆ ಅಟ್ಯಾಕ್ ಮಾಡ್ತಾನೆ. ಅಲ್ಲಿಂದ 1779ವರೆಗೂ 4 ಸತಿ ಅಟ್ಯಾಕ್ ಮಾಡ್ತಾನೆ. ಕೆಲವು ಸತಿ ರಾಜ್ಯ ಆಗ್ತೀನಿ ಅಂತ ಹೋಗೋದು, ಕೆಲವು ಸತಿ ಬೇರೆ ಪ್ರದೇಶಗಳು ಗೆದ್ದು ಇವರಿಗೆಲ್ಲ ತುಂಬಾ ಗೆದ್ದು ಕೊಟ್ಟಿದ್ದಾರೆ. ಅವರು ಮಿತ್ರನೂ ಆಗಿದ್ರು, ಈ ತರನೂ ಆಗಿದ್ರು. ಅವಾಗ ಲಾಸ್ಟ್ ಕೊನೆ 4ನೇ ಯುದ್ಧದಲ್ಲಿ ಹರಪನಹಳ್ಳಿ ಮತ್ತು ರಾಯದುರ್ಗದ 2 ಲಕ್ಷ ಸೈನಿಕರು ಅವ್ರದ್ದು ತಗೊಂಡು ಒಟ್ಟು ಟೋಟಲ್ 4 ಲಕ್ಷ ಸೈನ್ಯ ಅವ್ರ ಸಹಕಾರದಿಂದ ಬಂದು ಅಟ್ಯಾಕ್ ಮಾಡ್ತಾನೆ 1777ರಲ್ಲಿ, 2 ವರ್ಷಗಳು ಮುಂಚೆ. 2 ವರ್ಷ ಯುದ್ಧ ಮಾಡಿದ್ರು ಚಿತ್ರದುರ್ಗ ಸ್ವಾಧೀನ ಆಗಲ್ಲ. ಅವಾಗ ಏನೋ ಒಂದು ದಾರಿ ಮಾಡಬೇಕು, ಚಿತ್ರದುರ್ಗಕ್ಕೆ ನೇರ ಯುದ್ಧದಿಂದ ಸಾಧ್ಯ ಆಗಲ್ಲ ಅಂತ ಯೋಚನೆ ಮಾಡಿದಾಗ ಕೆಲವರು ಹೇಳ್ಕೊಡ್ತಾರೆ, ನೇರ ಯುದ್ಧ ಬೇಡ, ಏನನ್ನ ತಂತ್ರ ಕುತಂತ್ರದಿಂದ ಮಾಡಿ ಗೆಲಿಬೇಕು ಅಂತ. ಅವಾಗ ರಾಜಿ ಆಗೋಣ, ಈ ಯುದ್ಧ ಬೇಡ ಅಂತ. ಮುಂಚೆನೂ ಈ ತರ ಮಸ್ತ್ ನಡೆದಿರುತ್ತೆ, ರಾಜಿ ಸಂಧಾನಗಳಾಗಿ ಇವೆಲ್ಲ ಓಲ್ಡ್ ಟ್ರೆಡಿಷನ್ ಅದು. ಹಾಗೆ ಅಂತೇಳಿ ಅವ್ರು ಬರಕ್ಕೂ ಒಪ್ಕೊಂತಾರೆ. ಆ ಒಂದು ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಯುದ್ಧ ನಡೆದು ಆಹಾರ ಮುಗ್ಗಟ್ಟು, ಸೈನಿಕರಿಗೆ ಅನಾರೋಗ್ಯ, ಇಂಥವೆಲ್ಲ ಇಂಟರ್ನಲ್ ಪ್ರಾಬ್ಲಮ್ಸ್ ತುಂಬಾ ಇರ್ತಾವೆ. ಆಮೇಲೆ ಟೆಕ್ನಿಕಲಿ ರಾಜಿ ಆಗದೆ ಒಳ್ಳೇದು, ಲಾಭ ಅಂತೇಳಿ ಇವರು ಯಾವ ಆಯುಧಗಳು ತಗೊಂಡು ಹೋಗಲ್ಲ. ರಾಜ ದೊಡ್ಡ ಮದಕರ ನಾಯಕ ಅದು ನಮಗ ಅಂದ್ರೆ ಹೇಳಕ್ ಹೊರಟಿರೋದು ಸಾವಿನ ಬಗ್ಗೆ ಕೂಡ. ಮದಕರಿ ನಾಯಕ ಬಂದಿ ಆಗಿದ್ರೆ ಅಲ್ಲಿಗೆ ಬರ್ತಾ ಮಾತಾಡ್ತೀನಿ ನಿಮ್ಮ ಹತ್ರ. ಒಟ್ಟಾರೆ 235 ವರ್ಷಗಳ ನಂತರ ಈ ಒಂದು ಕಲ್ಪನೆ ಬಂತು, ಏನಂತಂದ್ರೆ ಮದಕರಿ ನಾಯಕ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡಿಸಬೇಕು, ಕುಟುಂಬಸ್ಥರಾಗಿ ನಮ್ಮ ಜವಾಬ್ದಾರಿ ಅದು ಅಂತ ಹೇಳಿ. ಹಾಗಾದ್ರೆ ನಿಜಕ್ಕೂ ಈ ರೀತಿಯ
ಆಲೋಚನೆ ಬರ್ಲಿಕ್ಕೆ ಕಾರಣವಾಗಿದ್ದೇನು? ಈ ರೀತಿ ಆಲೋಚನೆ ಬರೋಕೆ ಮುಂಚೆ ಇವರಿಗೇನಾದ್ರೂ ಸಂಕಷ್ಟ ಎದುರಾಗಿತ್ತಾ? ಇದರಿಂದಾಗಿ ಈ ಬಗ್ಗೆ ಮಾತುಕತೆ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ಮದಕರಿಗೆ ಸಿಕ್ಕಿಲ್ವೇ ಮುಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಾತನಾಡ್ತಾ ಇದ್ವಿ, ಮದಕರಿ ನಾಯಕರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ 235 ವರ್ಷಗಳ ನಂತರ ಪಿಂಡ ಪ್ರದಾನ ಮಾಡಿರೋದ್ರ ಬಗ್ಗೆ ಸರ್ ಹೇಳ್ತಾ ಇದ್ರಿ ತಾವು. ಏನಂತಂದ್ರೆ ಮದಕರಿ ನಾಯಕರು ಯಾವ ರೀತಿ ಸತ್ರು ಅನ್ನೋದ್ರ ಬಗ್ಗೆನೇ ಸಾಕಷ್ಟು ಗೊಂದಲ ಇದೆ. ಅದು ಏನಾಯ್ತು ಮೇಡಮ್, ತಾರಾಸು ಅವರು ಕಟ್ಟಿದ್ದಿತ್ತು ಅಂದಿದ್ದಕ್ಕೆ ಜನ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ನನ್ನ ಒಬ್ರು ಕ್ಲಾರಿಫಿಕೇಶನ್ ಕೇಳಕ್ ಬಂದ್ರು. ಅವಾಗ ನಾನು ಹೇಳ್ದೆ, ಅದು ಅವ್ರ ಮಗಂದು ಹೇಳಿದ್ನಲ್ಲ ನಾನು 79ರಲ್ಲಿ ಆಗಿದ್ದು. ಇವರಿಗೆ 15/5/1787 ಅನ್ನದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅನ್ನದಲ್ಲಿ ವಿಷ ಇಟ್ಟು ಸಾಯಿಸ್ತಾರೆ. ಗೊತ್ತು, ಆ ಡೇಟ್ ಗೊತ್ತು, ದಾಖಲೆನೂ ಇದೆ. ನೀವು ನೋಡ್ತೀನಿ ಅಂದ್ರೆ ತೋರಿಸ್ತೀನಿ ನಾನು, ಬೇಕಿದ್ರೆ ಓಲ್ಡ್ ರೆಕಾರ್ಡ್ಸ್ಗಳು ಇದಾವೆ ನಮ್ಮ ಹತ್ರ. ಅವಾಗ ಹೇಳಿದಾಗ ಅದು ಪಿತೃ ಪ್ರದಾನ ಮಾಡಿದ್ಲಲ್ಲ ಅಂತಂದು ಅವಾಗ ಮಾಡಿದ್ರ ಅಂತ ಕೇಳಿದ್ರು ನನ್ನ. ನನಗೆ ಅವಾಗ ಇದ್ದಿದ್ದು ಸಂದರ್ಭದಲ್ಲಿ ಮೂಮೆಂಟ್ ನಲ್ಲಿ ಮಾಡಿಲ್ಲ ಅಂತ ನಾನು ಹೇಳಿದೆ. ಅವಾಗ ಇಲ್ಲ ಮಾಡ್ಬೇಕು, ಈಗ ಇವರು ದೊಡ್ಡ ಗಣ್ಯ ವ್ಯಕ್ತಿಗಳದ್ದು ಮಾಡಿಲ್ಲ ಅಂದ್ರೆ ಅವ್ರ ಆತ್ಮ ಕಾಡುತ್ತೆ ಅಂತಂದು ಹೇಳಿದ್ರು. ಅವಾಗ ಅದನ್ನು ನಿಜ ಅನಿಸ್ತು. ನಾವೆಲ್ಲವೂ ಮುಂದಿಂದು ಮಾಡ್ಕೊಂತ ಬಂದಿದ್ದೀವಿ. ಪರ್ಟಿಕ್ಯುಲರ್ಲಿ ರಾಜವೀರ ಮಧುಕರ ನಾಯಕ, ಆತನ ಮಗ ಯುವರಾಜ ಬರ್ಮಣ್ಣ ನಾಯಕ, ಆತನ ತಮ್ಮ ಪ್ರಧಾನಿ ಪರಶುರಾಮ ನಾಯಕ, ಇವ್ರದ್ದು ಆಗಿಲ್ಲ. ಯಾಕಂದ್ರೆ ಮಾಡ್ಬೇಕಾದವರೇ ಒಂದು 30 ವರ್ಷ ಹೊರ ಬರ್ಲಿಲ್ಲ. ಅದು ಮೆಮೊರಿ ವೆರಿ ಗ್ಯಾಪ್, ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅನ್ನಂಗೆ ಅಲ್ಲಿ ಮರ್ತು ಬಿಟ್ರು, ತಂದೆದೇ ಮರ್ತು ಬಿಡೋ ಕಾಲ. ಹಂಗಾಗಿ ಅದು ಆಗ್ಲಿಲ್ಲ ಮೇಡಮ್. ಸರಿ, ಈಗ ಮತ್ತೊಂದೇನಂತಂದ್ರೆ ಸಾಮಾನ್ಯವಾಗಿ ಹಿರಿಯರಿಗೆ ಮಾಡಬೇಕಾದ ಕಾರ್ಯಗಳನ್ನು ಮಾಡ್ಲಿಲ್ಲ ಅಂತಂದ್ರೆ ಮನೆತನಕ್ಕೆ ಒಳ್ಳೇದಾಗಲ್ಲ, ಕೆಡುಕುಗಳಾಗತ್ತೆ. ನಮಗೆ ತುಂಬಾ ಜನ ಜ್ಯೋತಿಷಿಗಳು ಹೇಳಿದ್ದಾರೆ, ನಿಮ್ಮ ಚಿತ್ರದುರ್ಗ ರಾಜಮನೆತನಕ್ಕೆ ಪಿತೃಗಳು ಕಾಟ ಇದೆ ಅಂತ. ಅದು ಒಂದು ಕ್ವಶನ್ ಮಾರ್ಕ್ ನಮಗೆ. ಯಾವ ಪಿತೃಗಳು ಅಂತೇಳಿ ಎಲ್ಲವೂ ನೋಡಿದ್ವಿ ನಾವು. ವರ್ಷ ತಾಯಿ ತಂದೆದು ಅವ್ರದ್ದು ಇದಾಗಿದ್ದು ಮಾಡ್ತಾರೆ, ತಾತಂದು ಮಾಡಲ್ಲ. ಅದನ್ನ ಹಿರಿಯರು ಅಂತ ಕಲ್ಸ್ಕೊಂಡು ವರ್ಷಕ್ಕೊಂದ್ಸತಿ ಮಾಡ್ತಾರೆ. ತಂದೆ ತಾಯಿ ಇದು ಮಾಡೋದು ಸಂಪ್ರದಾಯ. ಅವಾಗ ಕೇಳಿದಾಗ ಯಾವಾಗ ಅಂತ ನೋಡಿದಾಗ ಈ ಮೊನ್ನೆ ನಮಗೆ ಗೊತ್ತಾಯ್ತು, ಪಿತೃ ಅಂದ್ರೆ ಇದು ರಾಜವೀರ ಮಧುಕರ ನಾಯಕ ಅಂತ. ಯಾಕಂದ್ರೆ ಅದೇ ಬೇರೆ ಎಲ್ಲರೂ ಮಾಡಿದಾರೆ ಮೇಡಮ್, ಇವ್ರದ್ದು ಮಾತ್ರ ಮಾಡಕ್ ಇವ್ರದ್ದು ಆಯ್ತು. ಆಮೇಲೆ ಇವ್ರ ಮಗ ಬರ್ಮಣ್ಣ ನಾಯಕ ಆಯ್ತು, ಇವ್ರ ತಮ್ಮ ಪ್ರಧಾನಿ ಪರಶುರಾಮ ನಾಯಕ, ಇವ್ರ ಮೂವರಿಗೆ ಮಾಡಕ್ ಅವಕಾಶ ಆಗ್ಲಿಲ್ಲ. ಯಾಕಂದ್ರೆ 30 ವರ್ಷ ಇವರಿಗೆ ಸ್ವತಂತ್ರನೇ ಇರ್ಲಿಲ್ಲ ಯಾವ ಮಾಡಕ್ಕೆ ಮಾಡ್ಬೇಕು ಅಂತ ಹೇಳಿ. ಭಾನುಪ್ರಕಾಶ್ ಶರ್ಮಾ ಅವರೀಗ 235 ವರ್ಷಗಳು ಕಳೆದು ಹೋಗ್ಬಿಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಪಿಂಡ ಪ್ರದಾನ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದು ಅನ್ನೋದು ಈ ಪರಿಕಲ್ಪನೆ ಇದೆಯಾ ನಮ್ಮ ಧರ್ಮಶಾಸ್ತ್ರಗಳಲ್ಲಿ? 2 ಶತಮಾನಗಳಷ್ಟು ನಂತರ ಪಿಂಡ ಪ್ರದಾನ ಮಾಡಬಹುದಾ ಅನ್ನೋದು? ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಇದು ಶ್ರಾದ್ದಕರ್ಮ, ಉತ್ತರ ಕ್ರಿಯೆ ಅಂತ ಹೇಳಿ ನಾವು ಕರಿತೀವಿ ಇದನ್ನೆಲ್ಲ. ವ್ಯಕ್ತಿ ರಾಜನಿರಲಿ ಸಾಮಾನ್ಯನಿರಲಿ ಯಾರೇ ಇರಲಿ, ವ್ಯಕ್ತಿ ಮೃತನಾದ ನಂತರದಲ್ಲಿ ಅವನ ವಂಶಸ್ಥರು ಅಂದರೆ ಮಕ್ಕಳು, ಮೊಮ್ಮಕ್ಕಳು ಅಥವಾ ಉಳಿದ ಬಂಧುಗಳು ಆ ಒಂದು ಮೃತ ಶರೀರವನ್ನ ಗೌರವಪೂರ್ಣವಾಗಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಶ್ರಾದ್ದಕ್ರಿಯಾದಿಗಳನ್ನು ಭಾರತೀಯರ ನಂಬಿಕೆಗೆ ಅನುಗುಣವಾಗಿ 10 ದಿವಸದ ಕಾರ್ಯಕ್ರಮಗಳನ್ನು ಮಾಡಿ 11-12 ನಂತರದಲ್ಲಿ ಉಳಿದಂಥ ಅಂತಿಮ ಕ್ರಿಯೆಗಳನ್ನೆಲ್ಲ ಪೂರ್ಣ ಮಾಡಿ ಆತ್ಮಕ್ಕೆ ಪಿತೃಲೋಕಕ್ಕೆ ತಲುಪಿಸ್ತಕ್ಕಂಥದ್ದು. ಆತ್ಮ ಆ ಭಗವಂತನ ಚರಣಗಳಲ್ಲಿ ಲೀನವಾಯಿತು ಅಂತಕ್ಕಂಥ ನಂಬಿಕೆಯನ್ನು ಹೊಂದಿರತಕ್ಕಂಥ ಸಂಸ್ಕಾರ, ಸಂಸ್ಕೃತಿ ಭಾರತೀಯರದ್ದು. ಕೇವಲ ಇದು ಭಾರತದಲ್ಲಿ ಮಾತ್ರ ಅಲ್ಲದೆ ವಿಶ್ವದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಅಂತಿಮ ಸಂಸ್ಕಾರದ ವಿಧಿವಿಧಾನಗಳನ್ನು ನಾವು ಕಾಣಬಹುದು. ನಮ್ಮಲ್ಲಿ ಸ್ವಲ್ಪ ವಿಸ್ತಾರವಾಗಿದ್ದು ಅದಕ್ಕೆ ಸಾಕಷ್ಟು ವೈದಿಕ ಪರಂಪರೆ, ಒಂದು ಇತಿಹಾಸ ನಮ್ಮಲ್ಲಿ ಉಂಟು. ಇದಕ್ಕೆ 200 ವರ್ಷ 300 ವರ್ಷದ ಮೇಲೆ ಮಾಡಬಹುದು ಮಾಡಬಾರದು ಅನ್ನೋದಕ್ಕಿಂತ ಇದು ಭಾವನಾತ್ಮಕವಾಗಿ ಆ ಮೃತ ವ್ಯಕ್ತಿಯ ಕುಟುಂಬಸ್ಥರ ಒಂದು ಭಾವನೆ. ಅದು ಶಾಸ್ತ್ರದಲ್ಲಿ ಇದಮಿತ್ತಂ ಅಂತ ಹೇಳಿ ಮಾಡಲೇಬಾರದು ಅಂತ ಹೇಳಿಲ್ಲ. ಆದರೆ ಸಾಧಾರಣವಾಗಿ ಅವನ ಮುಂದಿನ ತಲೆಮಾರು ಅಂತಂದ್ರೆ ಮಕ್ಕಳು ಅಥವಾ ತಮ್ಮಂದ್ರು, ಅಣ್ಣ ತಮ್ಮೆಂದ್ರು ಅವ್ರುಗಳು ಮಾಡ್ತಕ್ಕಂಥದ್ದೇ ಹೊರತಾಗಿ 3-4 ತಲೆಮಾರುಗಳ ನಂತರ ಮಾಡತಕ್ಕಂಥದ್ದು ಅಪರೂಪ. ಆದರೆ 7 ತಲೆಮಾರುವರೆಗೂ ಕೂಡ ಮಾಡತಕ್ಕಂಥ ಹಕ್ಕು ಉಂಟು, ಕರ್ತವ್ಯವೂ ಉಂಟು. ಹಕ್ಕು ಮಾತ್ರ ಅಲ್ಲ, ಕರ್ತವ್ಯವೂ ಉಂಟು. ನಮ್ಮ ಭಾರತೀಯ ಪದ್ಧತಿಯಲ್ಲಿ ಬಹುತೇಕ ಎಲ್ಲ ಜನಾಂಗದಲ್ಲೂ ಮುಖ್ಯವಾಗಿ ತಂದೆ ತಾಯಿ ಮೃತರಾದ ದಿವಸ ವಾರ್ಷಿಕವಾಗಿ ವಾರ್ಷಿಕ ಶ್ರಾದ್ದ ಅಂತ ಮಾಡ್ತಾರೆ. ಮೊದಲನೇದಾಗಿ
12ನೇ ದಿವಸ ಸಪಿಂಡೀಕರಣ ಶ್ರಾದ್ದ ಅಂತ ಮಾಡ್ತಾರೆ. ಅಂದರೆ ಹಿರಿಯ 3 ತಲೆಮಾರುಗಳ ಜೊತೆಗೆ ಇವರ ಆತ್ಮವನ್ನು ಸೇರಿಸತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಪ್ರೇತಾತ್ಮ ಅಂತ ಇರುತ್ತೆ. ಅವತ್ತು ಇತಃ ಪರಂ ಪ್ರೇತ ಶಬ್ದಂ ನಾಸ್ತಿ ಅಂತ ಹೇಳಿ. ಅನಂತರದಲ್ಲಿ ಪ್ರತಿ ತಿಂಗಳು ಕೂಡ ಒಂದು ವರ್ಷ ಒಟ್ಟಿಗೆ 16 ಮಧ್ಯ ಮಧ್ಯದ ಕೆಲವು ದಿವಸಗಳ ಲೆಕ್ಕದಲ್ಲಿ ಮಾಸಿಕ ಶ್ರಾದ್ದ ಅಂತ ಮಾಡ್ತೀವಿ. ಅದರ ನಂತರದಲ್ಲಿ ವಾರ್ಷಿಕ ಶ್ರಾದ್ದ, ಮೊದಲನೇ ವಾರ್ಷಿಕ ಶ್ರಾದ್ದ ವರ್ಷಾಂತಕ ಅಂತ ಕರೀತಾರೆ. ಹಾಗೇನೆ ಪತಂಗ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಪತಂಗ ಪಿತೃಸಂಗಮ ಕವಿ ಕಥೆಯ ತನ್ವಂಗಿ ಪತಂಗ ಪಿತೃಸಂಗಮ ಅಂತ ಒಂದು ಶಾಸ್ತ್ರದಲ್ಲಿ ಆ ಪತಂಗ ಶ್ರಾದ್ದ ಮಾಡಿ ಪಿತೃಗಳ ಲೋಕದಲ್ಲಿ ಆ ಮೃತ ಆತ್ಮ ಸೇರಿದೆ ಅಂತಕ್ಕಂಥ ಒಂದು ನಂಬಿಕೆಯನ್ನು 7ನೇ ತಲೆಮಾರಿನವರು ಕೂಡ ಮಾಡಬಹುದು ಅಂತ ಹೇಳಿ ಲೆಟ್ಮಿಕಾ ಅಂತಕ್ಕಂಥದ್ದು ಒಂದು. ಅದರ ನಂತರದಲ್ಲಿ ವಾರ್ಷಿಕ ಅಂದ್ರೆ ವರ್ಷಕ್ಕೆ ಒಂದು ದಿವಸ ಅವ್ರ ಮೃತದಾರರ ದಿವಸ ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರದಲ್ಲಿ ಚೈತ್ರಾದಿ ಚಾಂದ್ರಮಾನ ರೀತ್ಯ ಅಥವಾ ಮೇಷಾದಿ ಸೌರಮಾನ ರೀತ್ಯ ಕೂಡ ಒಂದು ನಿರ್ದಿಷ್ಟವಾದ ದಿವಸ ಅವರ ಮೃತರಾದ ದಿವಸ ಒಂದು ಗುರುತಿಟ್ಟುಕೊಂಡು ವಾರ್ಷಿಕ ಶ್ರಾದ್ದ ಅಂತ ಮಾಡತಕ್ಕಂಥ ಒಂದು ಪದ್ಧತಿ. ಇದಲ್ಲದೇನೆ ಬಹುತೇಕ ಜನಗಳಲ್ಲಿ ಇನ್ನೊಂದು ಪದ್ಧತಿಯೂ ಉಂಟು. ಏನದು ಅಂದ್ರೆ ಮಹಾಲಯ ಪಕ್ಷ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಅಂದ್ರೆ ಭಾದ್ರಪದ ಬಹುಳ ಪಾಡ್ಯದಿಂದ ಭಾದ್ರಪದ ಬಹುಳ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆವರೆಗೆ ಯಾವುದಾದ್ರೂ ಒಂದು ದಿವಸವನ್ನು ಆಯ್ಕೆ ಮಾಡಿಕೊಂಡು ಅಥವಾ ಮಹಾಲಯ ಅಮಾವಾಸ್ಯೆ ದಿವಸ ಮಹಾಲಯ ಶ್ರಾದ್ದ ಅಂತ ಹೇಳಿ ಕೇವಲ ತಂದೆ ತಾಯಿಗಳು ಮಾತ್ರ ಅಲ್ಲದೇನೆ ನಮ್ಮ ಉಳಿದ ಪೂರ್ವಜರಿಗೂ ಕೂಡ ವಂಶಸ್ಥರಿಗೆ ಪೂರ್ವಜರಿಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು. ಇನ್ನುಳಿದ ನೆಂಟರಿಷ್ಟರು ಬಂಧು ಬಳಗದವರಿಗೆ ಆಚಾರ್ಯರಿಗೆ ಗುರುಗಳಿಗೆ ಸೇವಕರಿಗೆ ಇವರೆಲ್ಲರಿಗೂ ಕೂಡ ಪಿಂಡ ಪ್ರದಾನ ಮಾಡತಕ್ಕಂಥ ಒಂದು ಪದ್ಧತಿಯು ನಮ್ಮಲ್ಲಿ ಉಂಟು. ಅದನ್ನು ಮಹಾಲಯ ಶ್ರಾದ್ದ ಅಂತ ಕರೀತೀವಿ. ಇದಿಷ್ಟು ಬಳಕೆಯಲ್ಲಿರತಕ್ಕಂಥ ಪ್ರಕೃತಃ ಒಂದು ಆಚರಣೆಯಲ್ಲಿರತಕ್ಕಂಥ ಒಂದು ಪದ್ಧತಿ. ಆದರೆ ವಿಶೇಷ ಸಂದರ್ಭಗಳಲ್ಲಿ 4-6 ತಲೆಮಾರುಗಳ ನಂತರ ಕೂಡ ಆ ಕುಟುಂಬಸ್ಥರಿಗೆ ಏನೋ ಒಂದು ಭಾವನಾತ್ಮಕವಾಗಿ ನಮ್ಮ ಹಿರಿಯರೊಬ್ಬರಿಗೆ ಶ್ರಾದ್ದಾದಿಗಳು ನಡೆದಿರಲಿಲ್ಲ ಅಥವಾ ಅವರ ಆತ್ಮಕ್ಕೆ ಅಷ್ಟು ತೃಪ್ತಿ ಸಿಕ್ಕಿಲ್ಲ ಅಂತಕ್ಕಂಥ ಏನೋ ಒಂದು ಭಾವನೆಯಿಂದ, ಪೂಜ್ಯ ಭಾವನೆಯಿಂದ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ, ಅವರ ಆತ್ಮಕ್ಕೆ ಸದ್ಗತಿ ಸಿಕ್ಕಿ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತಕ್ಕಂಥ ಒಂದು ಉತ್ತಮವಾದಂತಹ ಭಾವನೆಯಿಂದ ಅವರ ತಿಳುವಳಿಕೆಯ ಮಟ್ಟಿಗೆ ಕೆಲವು ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣ, ಕೂಡಲಿ, ಗೋಕರ್ಣ ಇತ್ಯಾದಿ ಕೆಲವು ಕ್ಷೇತ್ರಗಳಲ್ಲಿ ಹೋಗಿ ಆ ಒಂದು ಆತ್ಮವನ್ನ ಆವಾಹನೆ ಮಾಡಿಕೊಂಡು ಅಂದ್ರೆ ಕಲ್ಪಿಸಿಕೊಂಡು ಆವಾಹನೆ ಮಾಡಿಕೊಂಡು ಅದಕ್ಕೆ ಎಲ್ಲ ತರಹದ ಸಂಸ್ಕಾರಗಳನ್ನು ಉತ್ತರ ಕ್ರಿಯಾದಿ ಸಂಸ್ಕಾರಗಳನ್ನು ಮಾಡಿ ಪಿಂಡ ಪ್ರದಾನ ಮಾಡತಕ್ಕಂಥದ್ದು ಕೂಡ ನಾವು ಸಾಕಷ್ಟು ಕಡೆಗಳಲ್ಲಿ ನೋಡಿದ್ದೀವಿ. ಅಶಾಸ್ತ್ರೀಯ ಅಂತ ಹೇಳಕ್ ಬರೋದಿಲ್ಲ. ಸರಿ, ಮಾತನಾಡ್ತೀನಿ ಸೋಮಯಾಜಿ ಅವರೇ. ಇನ್ನು ಶಲುಪಿಳೆ ಅಂಗಾರವರೇ, ಸೋಮಯಾಜಿ ಅವರು ಹೇಳ್ತಾ ಇದ್ರು ಭಾವನಾತ್ಮಕವಾಗಿ ನೋಡೋದಾದ್ರೂ ಕೂಡ ಮಾಡಬಹುದು, ಇನ್ನು ಶಾಸ್ತ್ರಗಳಲ್ಲಿ ಮಾಡಬಾರದು 7ನೇ ತಲೆಮಾರಿನವರು ಅಥವಾ 200 ವರ್ಷಗಳ ನಂತರ ಅನ್ನೋದು ಇಲ್ಲ, ಮಾಡಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಅಂತ ಹೇಳಿ ತಮ್ಮ ಅಭಿಪ್ರಾಯ ಈ ಬಗ್ಗೆ? ಈಗ ಮದಕರಿ ನಾಯಕನ ಆತ್ಮ ಶಾಂತಿಗೋಸ್ಕರ ಇವರು ಒಂದು ಹೊಸದಾಗಿ ಒಂದು ಪಿಂಡ ಪ್ರದಾನವನ್ನ ಮಾಡ್ತಾ ಇದ್ದಾರೆ. ಇದು ಧರ್ಮಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಮತ್ತು ಐತಿಹಾಸಿಕವಾಗಿ ಇದರದ್ದೆಲ್ಲ ಮಾಡಿದಾರ ಅಂತ ನಮಗೆ ಯೋಚನೆ ಬರುತ್ತೆ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ರಾಜವಂಶದವರಿಗೂ ಕೂಡ 2 ರೀತಿಯಾದಂತಹ ಶ್ರಾದ್ದ ಸಂಸ್ಕಾರಗಳನ್ನು ಮಾಡ್ಕೊಂಡು ಬರೋದನ್ನು ನೋಡಿದೀವಿ ನಾವು. ಏನು ಅಂತ ಕೇಳಿದ್ರೆ, ಈಗ ಯುದ್ಧದಲ್ಲಿ ಮರಣ ಹೊಂದಿದ್ರೆ ಅದು ವೀರಸ್ವರ್ಗ ಅಂತ ಹೇಳಿ ಯುದ್ಧ ಭೂಮಿಯಲ್ಲಿಯೇ ಆಗೋದ್ರಿಂದ ಅವರಿಗೆ ವೀರಸ್ವರ್ಗ ಪ್ರಾಪ್ತಿಯಾಯಿತು, ಅವರು ಮತ್ತೆ ಅವರಿಗೆ ಶಾಂತಿಯ ಅವಶ್ಯಕತೆ ಇಲ್ಲ. ಆದರೂ ಕೂಡ ಮನೆಯವರು ಅವರ ಶಾಂತಿಗಾಗಿ ಪಿಂಡ ಪ್ರದಾನಾದಿ ಏನು ಅಂತ್ಯ ಸಂಸ್ಕಾರಗಳನ್ನೆಲ್ಲ ನಡೆಸಬಹುದು ಅಂತ ಹೇಳಿದೆ. ಉದಾಹರಣೆಗೆ ಕೀರ್ತಿವರ್ಮ ಅಂದ್ರೆ ಪುಲಿಕೇಶಿಯ ತಂದೆ ಚಾಲುಕ್ಯರ ದೊರೆ, ಅವನು ಸತ್ತಾಗ ಮಂಗಳೇಶ ನಾರಾಯಣ ಬಲಿಯನ್ನು ಮಾಡಿಸಿದ ಅಂತ ಹೇಳಿ ಆ ಗುಹಾಶಾಸನದಲ್ಲಿ ಏನು ಪಟ್ಟದಕಲ್ಲು ಮತ್ತು ಬಾದಾಮಿಯ ಗುಹಾಶಾಸನಗಳಲ್ಲಿ ಕಂಡು ಬರುತ್ತೆ. ಬಾದಾಮಿನಲ್ಲಿ ಗುಹೆಯಲ್ಲೇ ಬರೆದಿದ್ದಾರೆ ನಾರಾಯಣ ಬಲಿಯನ್ನ ಕೀರ್ತಿವರ್ಮನಿಗೆ ನೆರವೇರಿಸಲಾಯಿತು ಅಂತ. ಸೊ ಸಾಮಾನ್ಯವಾಗಿ ಯುದ್ಧದಲ್ಲಿ ಹೋರಾಡ್ತಾ ಸತ್ರ ಅದು ವೀರ ಸ್ವರ್ಗವಾಗುತ್ತೆ. ಒಂದು ವೇಳೆ ವೀರ ಬಂದು ಯುದ್ಧದಲ್ಲಿ ಸಾಯಿದೆ ಇನ್ಯಾವುದೋ ಕಾರಣಗಳಿಂದ ಸತ್ರೆ ಅದನ್ನ ವೀರಮರಣ ಅಂತ ಕನ್ಸಿಡರ್ ಮಾಡೋದಿಲ್ಲ.
ಈಗ ಮದಕರಿಯವರ ವಿಚಾರಕ್ಕೆ ಬಂದ್ರೆ ಮದಕರಿ ಒಬ್ಬ ಅತ್ಯಂತ ಶ್ರೇಷ್ಠವಾದಂತಹ ದೊರೆ, ಅದರಲ್ಲೇನು ಅನುಮಾನ ಇಲ್ಲ. ಯಾಕಂದ್ರೆ ಚಿತ್ರದುರ್ಗದ ನಾಯಕರು ತಮ್ಮ ಶಕ್ತಿ, ಶೌರ್ಯ ಮತ್ತು ದೇಶದಲ್ಲಿ ಆ ರಾಜ್ಯವನ್ನ ಕಾಪಾಡುವಂತಹ ಒಂದು ಹೆಸರಿಗೆ ಆ ಚಿತ್ರದುರ್ಗದ ನಾಯಕರು ಹೆಸರಾಗಿದ್ರು. ವಿಜಯನಗರ ಸಾಮ್ರಾಜ್ಯದ ನಂತರ, ಪತನದ ನಂತರ ನಮ್ಮ ಚಿತ್ರದುರ್ಗದ ಪಾಳೆಗಾರರು ಆ ಪಾಳೆಪಟ್ಟಲ್ಲಿ ತಮ್ಮೆಲ್ಲ ಜನಗಳನ್ನ ಸಂರಕ್ಷಿಸ್ತಾ ಇದ್ರು. ಸರ್ವಧರ್ಮ ಸಮನ್ವಯಗಳಾಗಿದ್ರು. ಶೈವ ವೈಷ್ಣವ ಧರ್ಮ ಹಿಡಿದು ಎಲ್ಲ ಧರ್ಮಗಳನ್ನು ಸರಿಯಾಗಿ ಕಂಡ್ರು ಮತ್ತು ಇಸ್ಲಾಂ ಧರ್ಮದ ವ್ಯಕ್ತಿಗಳನ್ನು ಕೂಡ ಅಧಿಕಾರದಲ್ಲಿ ಸೇರಿಸಿಕೊಂಡಿದ್ರು. ಅಂತಹ ವ್ಯಕ್ತಿ ಏನಾಯ್ತು, 1758ರಲ್ಲಿ ಚಿಕ್ಕ ಮದಕರಿ ನಾಯಕ ದೊಡ್ಡ ಮದಕರಿ ನಾಯಕನ ಸಂರಕ್ಷಣೆಯಲ್ಲಿ ಪಟ್ಟಾಭಿಷೇಕಕ್ಕೆ ಬಂದ ಎರಡನೇ ಕಸ್ತೂರಿ ಅನ್ನೋ ರಂಗನಪ್ಪ ನಾಯಕನ ದಾಯಾದಿಯಾಗಿದ್ರೆ ಶೆಲ್ಪಪೇಳೆ ಅವರೇ, ಅಂದ್ರೆ ಡೈರೆಕ್ಟ್ ಆಗಿ ಇತಿಹಾಸದ ಬಗ್ಗೆಕ್ಕಿಂತ ಈಗ ಅಂದ್ರೆ 7ನೇ ತಲೆಮಾರಿನವರು ಮಾಡಿದ್ದಾರೆ ಪಿಂಡದಾನ ಅನ್ನೋದ್ರ ಬಗ್ಗೆ ಮಾತನಾಡೋದಾದ್ರೆ ತಮ್ಮ ಅಭಿಪ್ರಾಯ? ಖಂಡಿತ ಮಾಡಬಹುದು. ಯಾಕಂದ್ರೆ ಯಾವುದೇ ವಂಶದ ಯಾವುದೇ ವ್ಯಕ್ತಿ ಎಷ್ಟೇ 1000 ವರ್ಷ ಆದ್ರೂ ತನ್ನೆಲ್ಲ ಪಿತೃಗಳಿಗೆ ಪಿಂಡ ಪ್ರದಾನವನ್ನು ಮಾಡಬಹುದು ಅಂತ ಶಾಸ್ತ್ರದ ವಾಕ್ಯ. ಅವರು ಹಿಂದೆ ಪಿಂಡ ಮಾಡಿರ್ಬೋದು, ಅವನ ತಂದೆ, ನನ್ನ ತಂದೆ, ಅವ್ರ ತಂದೆ, ಅವ್ರ ತಂದೆ ಮಾಡಿರ್ಬೋದು. ಆದ್ರೆ ಒಂದು ವೇಳೆ ನನಗೆ ನನ್ನೆಲ್ಲ ಪಿತೃಗಳಿಗೆ ಮಾಡಬೇಕು ಅಂತ ಅನ್ಸಿದ್ರೆ ನಾನು ಮಾಡಬಹುದು. ಅದರಲ್ಲೇನು ಧರ್ಮಶಾಸ್ತ್ರದಲ್ಲಿ ನಿಷೇಧ ಇಲ್ಲ. ಹಾಗಾಗಿ ಇವರಿಗೆ ಒಂದು ಅನುಮಾನ ಬಂದಿದೆ. ಏನ್ ಅನುಮಾನ ಅಂತಂದ್ರೆ ಹಿಂದೆ ಯಾರೋ ಮಾಡಿಲ್ಲ ಅಂತ ಅನುಮಾನ ಬಂದಿದೆ. ಆದ್ರಿಂದ ನಾನು ಮಾಡ್ತೀನಿ ಅಂತ ಅನ್ಕೊಂಡಿದ್ದಾರೆ. ಅದರಿಂದ ಮಾಡೋದು ಧರ್ಮಶಾಸ್ತ್ರದ ಪ್ರಕಾರ ತಪ್ಪಲ್ಲ, ಖಂಡಿತ ಮಾಡಬಹುದು. ಸರಿ ಮಾತನಾಡ್ತೀನಿ. ಒಟ್ಟಾರೆ ಒಬ್ಬ ವ್ಯಕ್ತಿಯ ಅಪರ ಕಾರ್ಯಗಳನ್ನ ಅಥವಾ ಅವರ ಮರಣ ನಂತರದ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ಯಾವಾಗ ಸತ್ರು, ಯಾವ ನಕ್ಷತ್ರದಲ್ಲಿ ಸತ್ರು ಎಲ್ಲವೂ ಕೂಡ ಕಡಾಖಂಡಿತವಾಗಿ ಗೊತ್ತಾಗಿರ್ಬೇಕಾಗಿದ್ದು ಕೂಡ ಅಷ್ಟೇ ಪ್ರಾಮುಖ್ಯತೆ ಹೊಂದಿರುತ್ತೆ. ಹಾಗಾದ್ರೆ ಮದಕರಿ ನಾಯಕ್ ಅವರ ಮರಣದ ಬಗ್ಗೆ ಇರುವ ಖಚಿತ ಮಾಹಿತಿಯ ಆಧಾರದ ಮೇಲೇನೆ ಪಿಂಡ ಪ್ರದಾನವನ್ನ ಮಾಡಿದ್ರ, ಅದಿಲ್ಲದೆ ಅಂದ್ರೆ ಆ ಮಾಹಿತಿಗಳು ಇಲ್ಲದೆ ಪಿಂಡ ಪ್ರದಾನ ಮಾಡಿದ್ರು ಕೂಡ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಈ ನಿಟ್ಟಿನಲ್ಲಿ ಮಾತುಕತೆ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಹಿರಿಯ ಸಂಶೋಧಕರಾದ ವಿ ರಾಜಶೇಖರಪ್ಪ ಅವರು ಕೂಡ ಇದ್ದಾರೆ. ರಾಜಶೇಖರಪ್ಪ ಅವರೇ, ಏನಂತಂದ್ರೆ ಮದಕರಿ ನಾಯಕರು ಯಾವ ರೀತಿ ಸತ್ರು ಅನ್ನೋದ್ರ ಕುರಿತಾಗಿ ಕೂಡ ಸಾಕಷ್ಟು ಗೊಂದಲ ಇದೆ ಅನ್ನೋದು, ಹಾಗೆ ಅವರ ತಲೆಮಾರುಗಳು 7 ತಲೆಮಾರು ಕಳ್ಕೊಂಡು ಬಂದು ಆ ವಂಶಸ್ಥರ ಒಂದು ವಂಶವೃಕ್ಷ ಕೂಡ ಇದೆಯಾ ಸೇಫ್ ಆಗಿ, ಇವರೆಲ್ಲರೂ ಕೂಡ ವಂಶಸ್ಥರೇನಾ ಅನ್ನೋ ಗೊಂದಲ ಕೂಡ ಕಾರ್ಯಕ್ರಮ ನೋಡ್ತಿರೋ ವೀಕ್ಷಕರಿಗೆ ಇರುತ್ತೆ. ಸೊ ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಹೇಳ್ತೀರಿ ಈ ಬಗ್ಗೆ ಅಂತ ಹೇಳಿ? ರಾಜ ಮೆದಕೇರಿ ನಾಯಕ, ನಾನು ಮದಕರಿ ನಾಯಕ ಅನ್ನೋ ಹೆಸರನ್ನು ಬಳಸೋದಲ್ಲ. ಯಾಕೆಂದ್ರೆ ಅವರ ಶಾಸನಗಳಲ್ಲಿ ಬಹಳ ಸ್ಪಷ್ಟವಾಗಿ ಮೆದಕೇರಿ ನಾಯಕ ಅಂತಲೇ ಇರೋದ್ರಿಂದ ನಾನು ಅದೇ ಹೆಸರನ್ನೇ ನನ್ನ ಲೇಖನಗಳಲ್ಲೂ ಕೂಡ ಬಳಸ್ತೀನಿ, ನಾನು ಉಪನ್ಯಾಸ ಮಾಡುವಾಗಲೂ ಕೂಡ ಅದೇ ಹೆಸರನ್ನೇ ಬಳಸ್ತಾ ಇದ್ದೀನಿ. ಮೆದಕೇರಿ ನಾಯಕ 1779ರಲ್ಲಿ ಮರಣಿಸಿದ್ದು. 1779ರಲ್ಲಾದ್ರಿಂದ ಈಗ ಲೆಕ್ಕ ಹಾಕಿದ್ರೆ 238 ವರ್ಷ ಆಗುತ್ತೆ. 235 ಅಲ್ಲ, 238 ವರ್ಷ ಆಗುತ್ತೆ. 238 ವರ್ಷದ ನಂತರ ಅವನಿಗೆ ಸಂಪಟ್ಟ ಹಾಗೆ ಒಂದು ಪಿಂಡ ಪ್ರದಾನ ಕಾರ್ಯವನ್ನು ಈಗ ಮಾಡಿದ್ದಾರೆ. ಅದು ಮಾಡಿದ ಸರಿಯೇ ತಪ್ಪೇ ಅಂತ ಅನ್ನೋದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಅದು ಅವರವ್ರ ಭಾವನೆಗೆ ಬಿಟ್ಟಿದ್ದು. ಅದು ಧರ್ಮಶಾಸ್ತ್ರಗಳಲ್ಲಿ ಏನ್ ಹೇಳಿದೆ ಅಥವಾ ಶ್ರಾದ್ದಕಲ್ಪಗಳಲ್ಲಿ ಏನ್ ಹೇಳಿದೆ ಅದನ್ನು ಅನುಸರಿಸಿ ಯಾರಾದರೂ ಅದಕ್ಕೆ ಮಾರ್ಗದರ್ಶನ ಮಾಡ್ತಾರೆ, ಅವರು ಅದರ ಪ್ರಕಾರ ಮಾಡಿದ್ರು ಮಾಡಬಹುದು. ಅದನ್ನು ನಾನು ತಪ್ಪು ಅಂತ ಹೇಳೋದಕ್ಕೆ ಹೋಗಲ್ಲ. ಆದ್ರೆ ಕೊನೆ ಮೆದಕೇರಿ ನಾಯಕ ಸತ್ತದ್ದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ದೊಡ್ಡ ಮೆದಕೇರಿ ನಾಯಕನ ಕೈಫಿಯತ್ತು ಬಹಳ ಸ್ಪಷ್ಟವಾದ ವಿವರಣೆಯನ್ನು ಕೊಡುತ್ತೆ. ಚಿತ್ರದುರ್ಗ ಪತನ ಆದ ಮೇಲೆ ಶ್ರೀರಂಗಪಟ್ಟಣಕ್ಕೆ ಸೆರೆಯಲ್ಲಿ ಅವನನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ವರಹದ ಅಪ್ಪಯ್ಯ ಅಂತಕ್ಕಂಥವರ ಮನೆಯಲ್ಲಿ ಅವನನ್ನು ಗೃಹ ಬಂಧನದಲ್ಲಿ ಇಡ್ತಾರೆ. ಜೈಲಿನಲ್ಲಿ ಇಡಲ್ಲ, ಕಾರಾಗೃಹದಲ್ಲಿ ಇಡಲ್ಲ. ಅವನನ್ನು ಇಟ್ಟಿದ್ದೆಲ್ಲಿ ಅಂತಂದ್ರೆ ಒಂದು ವರಹದ ಅಪ್ಪಯ್ಯ ಅಂತಕ್ಕಂಥವನ ಮನೆಯಲ್ಲಿ ಇಡ್ತಾರೆ. ಆದ್ರೆ ಅಲ್ಲಿ ಏನೋ ಒಂದು ಸಣ್ಣ ಘರ್ಷಣೆ ಪ್ರಸಂಗ ನಡೆಯುತ್ತೆ. ಅದನ್ನ ನಾನು ಇಲ್ಲಿ ವಿವರಿಸೋದಕ್ಕೆ ಹೋಗೋದಿಲ್ಲ. ಅದಾದ ಮೇಲೆ ಹೈದರಾಲಿ ಅಲ್ಲಿಂದ ಅವನ ಸ್ಥಳ ಬದಲಾವಣೆ ಮಾಡಿ ಟಂಕಸಾಲೆ ವೆಂಕಟರಮಯ್ಯ ಅಂತಕ್ಕಂಥವನ ಮನೆಯ ಮಹಡಿಯ ಮೇಲೆ ಅವನನ್ನು ಗೃಹ ಬಂಧನದಲ್ಲಿ ಇಡ್ತಾನೆ. ಅಂದ್ರೆ ದೊರೆಯ ತಮ್ಮ ಪರಶುರಾಮ ನಾಯಕ ಮತ್ತು ದೊರೆಯ ಮಗ ಸುಮಾರು 12-13 ವರ್ಷದ ಬಾಲಕ ಭರಮಪ್ಪ ನಾಯಕ, ಕುಮಾರ ಭರಮಪ್ಪ ನಾಯಕನನ್ನ ಕಬ್ಬಾಳದುರ್ಗ ಅಂತಕ್ಕಂಥ ಒಂದು ಬೆಟ್ಟದ ಮೇಲೆ ಅಲ್ಲಿ ಒಂದು ಸೆರೆಮನೆ ಇರುತ್ತೆ, ಅಲ್ಲಿಗೆ ಅವರನ್ನ ಸಾಗಿಸ್ತಾನೆ. ಅವರು ಯಾವುದೋ ಒಂದು ದಿವಸ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡಿ ಅಲ್ಲಿ ಸಿಕ್ಕು ಬೀಳ್ತಾರೆ. ಸಿಕ್ಕು ಬಿದ್ದಾಗ ಅವರನ್ನ ಅಲ್ಲೇ ಹತ್ತಿರದಲ್ಲೇ ಇರತಕ್ಕಂಥ ಕಬ್ಬಾಳದುರ್ಗ
ಚನ್ನಪಟ್ಟಣದಲ್ಲೂ 14 ಕಿಲೋಮೀಟರ್ ದೂರದಲ್ಲಿದೆ, ಕನಕಪುರಕ್ಕೂ ಕೂಡ 14 ಕಿಲೋಮೀಟರ್ ದೂರದಲ್ಲಿದೆ, ಸಮ ದೂರದಲ್ಲಿದೆ. ಅಲ್ಲಿಂದ ಅವನ್ನ ತೆಗೆದುಕೊಂಡು ಬಂದು ಹತ್ರದಲ್ಲೇ ಇರತಕ್ಕಂತ ಬೈರಾಪಟ್ಟಣ ಅಂತ ಅನ್ನೋ ಒಂದು ಊರು ಈಗಲೂ ಕೂಡ ಇದೆ. ಬೆಂಗಳೂರು ಮತ್ತು ಮೈಸೂರು ಮದ್ದೂರು ಮಧ್ಯದಲ್ಲಿ ಅದು ಬರುತ್ತೆ, ಬೈರಾಪಟ್ಟಣ ಅಂತ. ಆ ಊರು ಮುಂದೆ ಒಂದು ದೊಡ್ಡ ಆಲದ ಮರ ಇತ್ತು, ಆ ಆಲದ ಮರಕ್ಕೆ ನೇಣು ಹಾಕಿದ್ರು ಅಂತ ಹೇಳಿ ಬರುತ್ತೆ. ಅವರು ಹಾಗೆ ಸತ್ತು ಹೋಗ್ತಾರೆ. ಆದ್ರೆ ದೊರೆ ಸತ್ತದ್ದು ಹೇಗೆ ಅಂತಂದ್ರೆ ದೊಡ್ಡಮೆದಿಕೇರಿ ನಾಯಕನ ಕೈಪಿತ್ ಹೇಳೋ ಪ್ರಕಾರ ಅನ್ನದಲ್ಲಿ ವಿಷಪ್ರಾಶನ ಮಾಡಿದ್ರು, ಆ ವಿಷಪ್ರಾಶನದಿಂದ ದೊರೆ ಮರಣಿಸಿದ ಅಂತ. ಪಶ್ಚಿಮ ವಾಹಿನಿಯಲ್ಲಿ ಅಲ್ಲೇನೆ ಅವನ ಅಂತ್ಯಕ್ರಿಯೆ. ಹೌದು, ಇಲ್ಲ ಇಂಥ ದಿನ ಅಂತಂದು ಸತ್ತದ್ ಯಾವ ದಿನ ಅನ್ನೋದು ನಿಶ್ಚಿತವಾಗಿಲ್ಲ. 1779ರಲ್ಲಿ ಮರಣಿಸಿದ ಅನ್ನೋದು ಅಷ್ಟು ನಾವು ಸ್ಥೂಲವಾಗಿ ಹೇಳ್ತೀವಿ. ನಿರ್ದಿಷ್ಟವಾದ ದಿನಾಂಕ ಎಲ್ಲೂ ಕೂಡ ಯಾವ ದಾಖಲೆಯಲ್ಲೂ ಇಲ್ಲ. ಸರಿ ಸರ್, ಮಾತಾಡ್ತೀನಿ ನಿಮ್ ಜೊತೆ. ಇನ್ನು ಭಾನುಪ್ರಕಾಶ್ ಶರ್ಮಾ ಅವರು ಕೂಡ ನಮ್ ಜೊತೆ ಜಾಯ್ನ್ ಆಗಿದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅವರೇ, ಒಟ್ಟಾರೆಯಾಗಿ ಈಗ ಅವರು ವಂಶಸ್ಥರು ಹೇಳಿದ್ದು ಹಾಗೆ ಇತಿಹಾಸಕಾರರು ಹೇಳ್ತಿರೋ ಪ್ರಕಾರ ಯಾವ ದಿನ ಯಾವ ನಕ್ಷತ್ರದಲ್ಲಿ ಮರಣ ಹೊಂದಿದ್ರು ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಆದ್ರೂ ಕೂಡ ಪಿಂಡ ಪ್ರದಾನ ಮಾಡಬಹುದಾ, ಅದರಲ್ಲೂ ಕೂಡ 7ನೇ ತಲೆಮಾರಿನವರು ಅಂತ ಹೇಳಿ. ಹೌದು, ಸನಾತನ ಹಿಂದೂ ಧರ್ಮದಲ್ಲಿ ಹೇಗೆ ನಾವು ಷೋಡಶ ಸಂಸ್ಕಾರ ಅಂತ ಹೇಳಿ 15 ಸಂಸ್ಕಾರಗಳು ನಾವು ಬದುಕಿರುವಾಗ ಮಾಡ್ತಾರೆ. 16ನೇ ಸಂಸ್ಕಾರ ನಾವು ಗತಿಸಿದ ಮೇಲೆ ಮಾಡುವಂತಹ ಸಂಸ್ಕಾರಕ್ಕೆ ಔರ್ಧದೇಹಿಕ ಸಂಸ್ಕಾರ ಅಂತ ಕರಿತೀವಿ. ಅದರಲ್ಲಿ ನಾವು ಈ ಸಂಸ್ಕಾರಗಳನ್ನ ಖನನ ಅಂತೇಳಿ ಒಂದಿದೆ, ದಹನ ಅಂತೇಳಿ ಒಂದಿದೆ. ಇದರಲ್ಲಿ ಪಂಚಭೂತಗಳಲ್ಲಿ ನಮ್ಮ ದೇಹವನ್ನ ಸಂಪೂರ್ಣವಾಗಿ ವಿಸರ್ಜನೆ ಮಾಡುವುದೇ ಸಂಸ್ಕಾರದ ವಿಚಾರ. ಅದರಲ್ಲಿ ನಾವು ಖನನ ಅಂದ್ರೆ ಹೂಳುವ ಸಂಪ್ರದಾಯ, ದಹನ ಅಂದ್ರೆ ಅಗ್ನಿಯಲ್ಲಿ ಸಂಸ್ಕಾರ ಮಾಡುವಂತಹದ್ದು. ಇದನ್ನ ಈಗ ಮೊದಲನೇದಾಗಿ ಸಂಸ್ಕಾರದ ವಿಚಾರ ಆಯ್ತು. ನಾವು ಇದನ್ನು ಇಷ್ಟು ವರ್ಷ ಆದ ಮೇಲೆ ಮಾಡಬಹುದಾ ಅನ್ನೋ ವಿಚಾರಕ್ಕೆ ಬರೋಣ. ನಾವು ನಮ್ಮ ಮನುಷ್ಯನಿಗೆ 24 ಗಂಟೆ ಒಂದು ದಿನ ಆಗುತ್ತೆ. ಹೇಗೋ ಪಿತೃದೇವತೆಗಳಿಗೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಹೇಳಿ 15 ದಿನ ರಾತ್ರಿ 15 ದಿನ ಹಗಲು ಅಂತ ಕರಿತೀವಿ. ತಿಂಗಳಿಗೆ ಒಂದು ದಿನ ಆಗುವುದೆಂದರೆ ಪ್ರತಿ ಅಮಾವಾಸ್ಯೆಗೆ ಒಂದೊಂದು ದಿನವಾಗುತ್ತದೆ. ನಮ್ಮ ತರ ದಿನ ಕ್ಯಾಲ್ಕುಲೇಷನ್ 250 ವರ್ಷ ಮ್ಯಾಥಮೆಟಿಕ್ಸ್ ಬರಲ್ಲ ಅವ್ರಿಗೆ. ನಂಬರ್ 2ನೇದು, ನಮ್ಮ ಮನೆಯಲ್ಲಿ ಪಿತೃದೇವತೆಗಳನ್ನ ನಾವು ತಂದೆ ತಾತ ಮುತ್ತಾತ ಅಂತ ಹೇಳಿ 3 ಜನಕ್ಕೂ ಸಹಿತ ಪಿಂಡ ಪ್ರದಾನ ತರ್ಪಗಳನ್ನ ಮಾಡ್ಕೊಂಡ್ ಬರುವಂತ ಸಂಪ್ರದಾಯ ಇದೆ. ಆದರೆ ಯಾವುದೇ ಒಂದು ಜಾತಕಗಳು ವಿಮರ್ಶನೆ ಮಾಡಿದಾಗ ಅದರಲ್ಲಿ ಬರತಕ್ಕಂತ ದೋಷಗಳಿದ್ದರೆ ಸಪ್ತತಲ ಪರ್ಯಂತಂ ಅಂತ ಹೇಳ್ತೀವಿ. ಹೆಸರೇ ಗೊತ್ತಾಗೋದು ಬೇಡ, ನಮಗೆ 3 ಜನ ಹೆಸರು ಗೊತ್ತಿರುತ್ತೆ. ನಮ್ಮ ಹೆಸರು ಗೊತ್ತಾಗದೇ ಇರೋ ಅವನಿಗೆ ದೇವದತ್ತ ಅಂತ ಕರಿತೀವಿ. ನಾವು ಪ್ರೇತ ಸಂಸ್ಕಾರ ನಾರಾಯಣ ಬಲಿಯನ್ನು ಮಾಡಿದಾಗ ನಮ್ಮ ವಂಶದಲ್ಲಿ ದುರ್ಮರಣ ಆಗಲಿ, ನೇಣಾಕೊಂಡು ವಾಯುಸ್ತಂಭನ ಆಗಲಿ, ವಿಷಪ್ರಾಶನ ಮರಣ ಆಗಲಿ, ಜಲಮರಣ ಆಗಲಿ, ಅಗ್ನಿಮರಣ ಆಗಲಿ, ಇವರೆಲ್ಲರಿಗೂ ಪಾಲಾಶ ಅಂತ ಹೇಳಿ ಆ ಅತ್ತಿ ಕಡ್ಡಿಯಲ್ಲಿ ಆವಾಹನೆ ಮಾಡಿ ಸುಟ್ಟೋದಕ್ಕೆ ಸಂಸ್ಕಾರವನ್ನ ಮಾಡಿ 7 ತಲೆಮಾರುಗಳ ವಂಶದಲ್ಲಿ ಬಂದಂತಹ ದೋಷ ಬಂದೇ ಬರುತ್ತೆ. ಯಾಕೆಂದ್ರೆ 7ನೇ ತಲೆಮಾರಿಂದ ಬಂದಂತಹ ಪ್ರಾಪರ್ಟಿಗಳು ಹೇಗೆ ಭಾಗವಾಗುತ್ತಯೋ, ಹೇಗೆ ರಕ್ತ ಭಾಗವಾಗಿದೆಯೋ ಅದೇ ರೀತಿ ನಮ್ಮಲ್ಲಿ ಅವನ ಆತ್ಮ ಶರೀರದಲ್ಲಿ ಪುನರಪಿ ಮರಣಂ ಪುನರಪಿ ಜನಂ, ನಾನೇ ತಂದೆ ತಾತ ಮುತ್ತಾತ ಹುಟ್ಟುವುದರಿಂದ ನನ್ನ ಅಂಶದಲ್ಲೇ ಕೊನೆಯಲ್ಲಿ ಬರುವುದರಿಂದ ಈ ಸಂಸ್ಕಾರ ಮಾಡಬೇಕು. ಇದಕ್ಕೆ ಸಾಕ್ಷೀಭೂತರಾಗಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯವರು ಯದುವಂಶದವರು ನಮ್ಮ ಮನೆಯಲ್ಲಿ ಸುಮಾರು 4 ವರ್ಷಗಳ ಹಿಂದೆ ಶ್ರೀರಂಗಪಟ್ಟಣದಲ್ಲಿ 222ನೇವರು ಅಂತ ಕಾಡುತ್ತೀವ್ರು. ಅವರು ಸಂಪೂರ್ಣವಾಗಿ ಅಷ್ಟೂ ಜನಕ್ಕೂ ಯದುವಂಶದ ರಾಜರಿಗೆ ಪಿಂಡ ಪ್ರದಾನ ತರ್ಪಣಾದಿಗಳನ್ನ ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ನಲ್ಲಿ ನಾವೇ ಮಾಡಿಸಿದ್ದೇವೆ. ಸಂಪೂರ್ಣವಾಗಿ ಮಾಡಿದಾಗ ಆ ದೋಷವೆಲ್ಲ ಅವರು ಮುಕ್ತಿ ಕೊಡ್ಲಿ ಅಂತ ಕೇಳಿದ್ವಿ. ಆದ್ರಿಂದ ಯಾವ ಮನುಷ್ಯನು ಎಷ್ಟು ವರ್ಷ ಆಗಿರಬಹುದು ಆ ದೋಷ ಅನ್ನತಕ್ಕಂತಾಗಿದ್ದಾಗ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅವರ ಸಂಬಂಧಿಕರಿಗೆ ಸಂಪೂರ್ಣವಾಗಿ ಹಕ್ಕಿರುತ್ತೆ. ಆದ್ರೆ ಸತ್ತಾಗ ಕರ್ಮ ಮಾಡುವಂತಹದ್ದು ಮೊದಲು ಮಗನಿಗೆ ಅಧಿಕಾರ ಇರುತ್ತೆ. ಮಗ ಮೊದಲು, 2ನೇದು ದೌಹಿತ್ರ, ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ಯಾರು ಸಂಬಂಧಿಕರೇ ಇರುತ್ತೆ. ಆದ್ರೆ ಇಲ್ಲಿ ಬಂದಿರತಕ್ಕಂತಹದ್ದು ಅವನು ಸತ್ತಿರತಕ್ಕಂತಹ ವಿಚಾರ. ಯುದ್ಧ ಭೂಮಿಯಲ್ಲಿ ಸುತ್ತರೆ ವೀರ ಸ್ವರ್ಗ ಅಂತೇಳಿ ಶಾಸ್ತ್ರದಲ್ಲಿ ಮತ್ತೆ ನಮ್ಮ ಜಮ್ಮು ಕಾಶ್ಮೀರದವರೆಗೆ ಸ್ವರ್ಗ ಸಿಗುತ್ತೆ. ಆದರೆ ಈ ದೋಷ ಮಕ್ಕಳಿಗೆ ಋಣವಿಮುಕ್ತನಾಗಬೇಕು. ಮಗನಾಗಿ ಹುಟ್ಟಿದ ಮೇಲೆ ಅವನು ದೇವಋಣ, ಋಷಿಋಣ, ಪಿತೃಣ ಇದ್ದಾಗೆ ತಂದೆ ತಾಯಿಗಳು ನಮ್ಮನ್ನ ಹೇಳು ಉಚ್ಚೆ ಕಕ್ಕಸ್ಸು ಬೆಳೆದು ದೊಡ್ಡ ಶರೀರ ಮಾಡಿರ್ತಾರೆ. ವರ್ಷಕ್ಕೊಂದು ದಿನ ನಮ್ಮ ಮನೆಗೆ ಬರುವಾಗ ಅವರಿಗೆ ಈ ಪೈತೃಮೇರಿಕ ಸಂಸ್ಕಾರ ಮಾಡಿ ವರ್ಷಕ್ಕೆ ಒಂದು ದಿನ ಎಡೆಗಳನ್ನ ತರ್ಪಣಗಳನ್ನ ಪಿಂಡ ಪ್ರದಾನ ಮಾಡಬೇಕು. ಅದೇ ರೀತಿ ಅವನಿಗೆ ಯಾವುದು ಸದ್ಗತಿ ಸಿಕ್ಕಿಲ್ಲದೆ ಹೋದರೆ ಅವರ ವಂಶಜರಿಗೆ ಇದನ್ನು ಸಂಪೂರ್ಣವಾಗಿ ದೋಷ ಬರುತ್ತೆ. ಅದಕ್ಕೋಸ್ಕರ ಈ ಕರ್ಮವನ್ನು ಸಂಪೂರ್ಣವಾಗಿ ಪುಣ್ಯಕ್ಷೇತ್ರಗಳಾದ ಶ್ರೀರಂಗಪಟ್ಟಣ ಅಥವಾ ಗಯಾ ಕ್ಷೇತ್ರ ಗೋಕರ್ಣದಲ್ಲಿ ಮಾಡಿದರೆ ಮುಕ್ತಿ ಹೊಂದುತ್ತದೆ ಅಂತಿದೆ. ಬೇಕಾದಷ್ಟು ಜನ ಈ ತರ ಮಾಡಿದರೆ ಬರೀ ನಾವು ಎಷ್ಟು ವರ್ಷ ಆಯ್ತಲ್ಲ ಅಂದ್ರೆ
ನಾವು ಎಷ್ಟು ದೂರದಿಂದ ಕರೆಂಟ್ಗಳನ್ನ ಛತ್ತೀಸ್ಗಢದಿಂದ ಶಿವನ್ ಸಮುದ್ರದಿಂದ ನಮಗೆಲ್ಲ ಮೀಟರ್ ಕರೆಂಟ್ ಕೊಡ್ತಾರೆ. ಹೇಗೆ ಕರೆಂಟ್ ಬರುತ್ತೋ ಅದೇ ರೀತಿ ನಮಗೆ ಮಾಡುವ ಹಕ್ಕಿರುತ್ತೆ, ಮಾಡಿದರೆ ಸಂಪೂರ್ಣ ಆತ್ಮ ತೃಪ್ತಿ ಆಗುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲೆಲ್ಲ ಉಲ್ಲೇಖ ಮಾಡಿದ್ದಾರೆ. ಸರಿ, ಮಾತಾಡ್ತೀನಿ ನಿಮ್ ಜೊತೆ. ಒಟ್ಟಾರೆಯಾಗಿ ಏನಂತಂದ್ರೆ ವರ್ಷಗಳ ಲೆಕ್ಕಕ್ಕಿಂತ ಒಂದು ಆತ್ಮಕ್ಕೆ ಶಾಂತಿ ಕೋರುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ವಂಶಸ್ಥರು ಎಷ್ಟು ವರ್ಷ ಕಳೆದ್ರೂ ಪರವಾಗಿಲ್ಲ ಮಾಡಿದ್ರೆ ಒಳಿತು ಅನ್ನೋ ಅಭಿಪ್ರಾಯ. ಹಾಗಾದ್ರೆ ಈಗ ತಲೆಮಾರುಗಳು ಉರುಳು ಹೋಗಿದೆ, ತಲೆಮಾರುಗಳು ಉರುಳು ಹೋದ್ಮೇಲೆ ಮನಸ್ಥಿತಿ ಆಲೋಚನೆಗಳು ಕೂಡ ಸಾಕಷ್ಟು ಬದಲಾಗಿರುತ್ತೆ. ಇವರ ವಂಶಸ್ಥರಲ್ಲಿ ಎಲ್ಲರಿಗೂ ಕೂಡ ಇದು ಸಮ್ಮತಿ ಇದೆಯಾ 200-300 ವರ್ಷಗಳ ನಂತರ ಪಿಂಡ ಪ್ರದಾನ ಮಾಡೋದಕ್ಕೆ? ಈ ಬಗ್ಗೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ರಾಜಮದಕರಿ ನಾಯಕ ಅವರು ಆಯ್ತು 7 ತಲೆಮಾರು ಆಯ್ತು, ಇವಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ ಎಲ್ಲ ಆಯ್ತು. ಆದ್ರೆ ಈಗ ವೈಜ್ಞಾನಿಕ ಯುಗ, ಎಲ್ಲರೂ ಕೂಡ ಮಾಡರ್ನ್ ಥಿಂಕಿಂಗ್ ಅನ್ನೋ ಹೆಸರಲ್ಲಿ ಇದನ್ನೆಲ್ಲ ತುಂಬಾ ಜನ ಪ್ರಶ್ನೆ ಮಾಡೋರು. 7 ತಲೆಮಾರು ಆಗೋಗಿದೆ, ಇವಾಗ ಅವಶ್ಯಕನಾ, ಇವಾಗ ಮಾಡ್ಬಿಟ್ರೆ ಮುಕ್ತಿ ಸಿಕ್ಬಿಡುತ್ತಾ, ಎಲ್ಲಾ ಕಷ್ಟಗಳು ದೂರ ಆಗ್ಬಿಡುತ್ತಾ ಅಂತ ಪ್ರಶ್ನೆ ಮಾಡೋರು ಇದ್ದೇ ಇರ್ತಾರೆ. ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಅಂತ? ಮೇಡಮ್, ನಾವು ಎಷ್ಟೇ ಅಡ್ವಾನ್ಸ್ ಸೈನ್ಸ್ ಟೆಕ್ನಾಲಜಿ ಅಂತ ಏನ್ ಹೋದ್ರು ಅದು ಒಂದು ಪಾರ್ಟ್ ಆಫ್ ದಿ ಲೈಫ್. ಇನ್ನೊಂದು ಪಾರ್ಟ್ ಆಫ್ ದಿ ಲೈಫ್ ನಮ್ದು ಟ್ರೆಡಿಷನಲ್ ಮೈಥಾಲಜಿ ಅವು ಇವು ಅಂತ ನಮ್ದೇನು ಭಾರತ ಸಂಸ್ಕೃತಿ ಇದೆಯಲ್ಲ ಅದು ಯಾವತ್ತೂ ಇದ್ದೇ ಇರುತ್ತೆ, ಅದು ಹೋಗಲ್ಲ. 50% ಜನ ಸಂಸ್ಕೃತಿನ ಗೌರವಿಸಿದ್ರೆ ಇನ್ನ 50% ಟೆಕ್ನಾಲಜಿ ಅಂತ ಹೋದ್ರೂ 50-50 ಇರುತ್ತೆ. ಆಮೇಲೆ ಇವೇನಂದ್ರೆ ಯಾವನು ನಾವು ಕಾನೂನು ಆಯ್ತು ಫೋರ್ಸ್ ಆಯ್ತು ಮಾಡಕ್ ಬರಲ್ಲ, ಇದು ಎಲ್ಲವೂ ಅವ್ರವ್ರ ಭಾವನೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಏನು ನಾವು ಧರ್ಮ ಶಾಸ್ತ್ರ ಸಂಸ್ಕೃತಿ ಅವನ್ ಏನ್ ಫಾಲೋ ಮಾಡ್ತೀವಿ ಅದು ನಮ್ಮ ಸ್ವಂತ ವೈಯಕ್ತಿಕ ವಿಚಾರ. ಅದನ್ನ ಯಾರನ್ನು ಇದು ಮಾಡಕ್ ಬರಲ್ಲ. ಜನರಲಿ ನಾವು ನಡೆದು ಬಂದ ದಾರಿಯಲ್ಲಿ ಮೂವ್ ಆಗೋದು ನಮ್ಮದು ಇದು ಸಂಪ್ರದಾಯ. ನಿಮಗಿದ್ದ ಕಷ್ಟಗಳು ಈಗ ದೂರ ಆಗುತ್ತೆ ಪಿತೃಕರ್ಮ ಮಾಡಿರೋದ್ರಿಂದ ಅನ್ನೋ ನಂಬಿಕೆ ನಿಮ್ಗಿದೆಯಾ? ನಂಬಿಕೆ ಇದೆ ಮೇಡಮ್. ಯಾಕಂತಂದ್ರೆ ನಮ್ದು ಚಿತ್ರದುರ್ಗ ರಾಜ್ಯ ಸ್ಥಾಪನೆ ಆದಾಗ್ಲಿಂದ ಕರ್ನಾಟಕದಲ್ಲಿ ಅತ್ಯಂತ ಸಂಪರ್ಕಭರಿತವಾದ ರಾಜ್ಯ. ನಮ್ಮ ಉಚ್ಚಂಗಿಯಲ್ಲಮ್ಮ ದೇವಿಗೆ ಜಾತ್ರೆಯಲ್ಲಿ ಬಂಗಾರದ ಹೂವು ಅಂತ ಸಂಪತ್ಭರಿತ ರಾಜ್ಯ. ಇವತ್ತು ಚಿತ್ರದುರ್ಗ ಏನಾಗಿದೆ ಅಂದ್ರೆ 2 ನ್ಯಾಷನಲ್ ಹೈವೇ ಹೋಗ್ತಾವೆ. ಚಿತ್ರದುರ್ಗ ಏನೋ ಅಭಿವೃದ್ಧಿ ಇಲ್ಲ. ನಮ್ಮ ಚಿತ್ರದುರ್ಗ ಜನಾಂಗದ ನಾಯಕ ಜನಾಂಗ ಅಭಿವೃದ್ಧಿ ಇಲ್ಲ. ಅಲ್ಲಿ ಯಾಕೆ ನಮ್ದೇ ತಗೊಳ್ಳಿ, ನಾವು ಚಿತ್ರದುರ್ಗ ರಾಜಮನೆತನ ಅಂತಂದ್ರೆ ಅದು ಅಷ್ಟು ವೆಲ್ತಿಯೆಸ್ಟ್ ಸ್ಟೇಟ್ ಅಂತದ್ದು ನಾವೆಲ್ಲ ಬಹಳ ಸಿಂಪಲ್ ಆಗಿದೀವಿ. ಚಿಕ್ಕ 77 ಪಾಳೆಪಟ್ಟುಗಳು ಅಂತಿದ್ದು, ಚಿಕ್ಕ ಪಾಳೆಗಾರಗಳೆಲ್ಲ ಬಹಳ ದೊಡ್ಡ ಲೆಕ್ಕಕ್ಕೆ ಹೋಗ್ಬಿಟ್ಟಿದ್ದಾರೆ. ಅಂತದ್ ಮದಕರಿ ನಾಯಕ ವಂಶ ಯಾಕೆ ಹಿಂಗಾಯ್ತು ಅಂತ ಕೇಳಿದ್ರೆ ಅದು ಪಿತೃದ್ದು ಕಾಟ. ಚಿತ್ರದುರ್ಗನೂ ಅಷ್ಟೇ, ಹೆಸರಿಗೆ ಅದು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್, ಯಾವುದೇ ರೀತಿ ಸರ್ವತೋಮುಖ ಅಭಿವೃದ್ಧಿ ಆಗಿಲ್ಲ. ಇದು ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಇಲ್ಲ, ನಮ್ಮ ಜಿಲ್ಲೆಗೂ ಇದೆ, ನಮ್ಮ ಜನಾಂಗಕ್ಕೂ ಇದೆ. ಅದು ಎಫೆಕ್ಟ್ ಆಗ್ತಾ ಇದೆ. ಅದು ಗುರುಜಿಗಳಿಗೆ ಗೊತ್ತಿರುತ್ತೆ, ನಾವು ಅಷ್ಟು ಅದ್ರ ಬಗ್ಗೆ ಡೆಪ್ತ್ ಇನ್ಫಾರ್ಮೇಶನ್ ನಾಲೆಡ್ಜ್ ಇರಲ್ಲ. ಏನಂದ್ರೆ ಈಗ ದೊಡ್ಡ ವ್ಯಕ್ತಿಗಳು ಅವರು ಆತ್ಮ ಇದ್ದಾದಾಗ ಹೌದು ಕಾಡಾಟಿಕೆ ಆಗುತ್ತೆ, ಅವರು ಕಾಡ್ತಾರೆ ಮಾಡ್ತಾರೆ ಅಂತ ನಾವು ನೋಡ್ತೀವಿ. ಅದು ನಮಗೆ ಇಲ್ಲಿವರೆಗೂ ಅನುಭವ ಆಗಿದ್ದಿಲ್ಲ. ಅದು ನಿಜ ಏನು ಅಂತ ಭಾವನೆ ಆಗುತ್ತೆ. ಏನ್ ಹೇಳ್ತೀರಾ ಸೌಮ್ಯಾಜಿ ಅವರು? ಹೇಳ್ತಿದ್ದಾರೆ ಕೇವಲ ನಮ್ಮ ವಂಶಸ್ಥರಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕಲ್ಲ, ಇಡೀ ಜಿಲ್ಲೆಗೆ ಪಾಳೆಗಾರನಾಗಿದ್ದವನು, ಅರಸನ ರೀತಿಯಾಗಿದ್ದವನು, ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ರೆ ಜಿಲ್ಲೆ ಉದ್ಧಾರ ಆಗುತ್ತೆ ಅನ್ನೋ ನಂಬಿಕೆ ನಮ್ಗಿದೆ ಅಂತ ಹೇಳಿ ಈಗಿನ ಕಾಲದಲ್ಲಿ ಪ್ರಸ್ತುತ ಅನ್ಸುತ್ತಾ ಈ ಯೋಚನೆ ಅಂತ ಹೇಳಿ? ಅಲ್ಲ, ಇಂತಹ ಭಾವನೆಗಳು ಎಲ್ಲ ಕಾಲದಲ್ಲೂ ಇದ್ದಿದ್ದೇನೆ. ಈ ಕಾಲ ಅಂತಲ್ಲ, ಆ ಕಾಲ ಅಂತಲ್ಲ, ಎಲ್ಲ ಕಾಲದಲ್ಲೂ ಇದ್ದಿದ್ದು ಇರುವಂತಹದ್ದೇನೆ. ಇದು ಭಾವನಾತ್ಮಕವಾದಂತಹ ವಿಷಯ. ಇದಕ್ಕೆ ನೀವು ವೈಜ್ಞಾನಿಕ ಕಾರಣ ಕೊಡಿ ಅಂತಲೋ ಅಥವಾ ಪ್ರೂಫ್ ಕೊಡಿ ಅಂತಲೋ ಕೇಳಕ್ಕಾಗಲ್ಲ. ಯಾಕೆಂದ್ರೆ ಬಹಳ ವೈಜ್ಞಾನಿಕ ಕಾರಣ ಅಂತಂದ್ರೆ ನಾವು ಬಹಳ ಕೆಟ್ಟದಾದಂತಹ ಒಂದು ಇಂಗ್ಲಿಷ್ ಗಾದೆ ಇದೆ, ಮದರ್ ಇಸ್ ಟ್ರೂತ್, ಫಾದರ್ ಇಸ್ ಬಿಲೀಫ್ ಅಂತ. ಹಾಗೆ ಎಲ್ಲದಕ್ಕೂ ನಾವು ಕಾರಣ ಇನ್ನೊಂದು ಹೊಡ್ಕೊಂಡು ಹೋಗಕ್ಕಾಗೋದಿಲ್ಲ. ಅದು ಅವರವರ ಭಾವನೆಗಳು. ಅವರು ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಅವ್ರ ವಂಶಕ್ಕೆ ಅನುಕೂಲ ಆಗುತ್ತೆ, ಜನಾಂಗಕ್ಕೆ ಅನುಕೂಲ ಆಗುತ್ತೆ, ಪರಿಸರ ಅಥವಾ ಸುತ್ತ ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಒಳ್ಳೆ ಭಾವನೆ ಇಟ್ಟುಕೊಂಡು ಅವ್ರ ಕೈಲಾದ ರೀತಿಯಲ್ಲಿ ಕೈಲಾದಂತಹ ಒಂದು ಕ್ರಿಯೆಯನ್ನು ಮಾಡಿದ್ದಾರೆ. ಅದರಿಂದ ಎಷ್ಟರ ಮಟ್ಟಿಗೆ ಆಗತ್ತೆ ಆಗಲ್ಲ ಅಂತಕ್ಕಂಥ ವಿಮರ್ಶೆ ಮಾಡೋದ್ರಿಂದ ಶ್ರಮ ವಹಿಸಿ 7 ತಲೆಮಾರುಗಳ ನಂತರ ಮಾಡಿರ್ತಕ್ಕಂಥ ಇವರ ಆತ್ಮಕ್ಕೆ ಈಗ ನೋವಾಗತ್ತೆ. ಆ ಆತ್ಮಕ್ಕೆ ಶಾಂತಿ ಸಿಕ್ತೋ ಬಿಡುತ್ತೋ ಅನ್ನೋದಕ್ಕಿಂತ ನಮ್ ಕಣ್ಣೆರ ಇರೋ ಈ ಆತ್ಮಕ್ಕೆ ನಾವು ನೋವು ಮಾಡಬೇಕು, ಅದ್ರ ಬಗ್ಗೆ ವಿಮರ್ಶೆ ಮಾಡಿ ಇಲ್ಲ. ಅದು ಅವರ ಭಾವನೆ, ಅವರ ನಂಬಿಕೆ. ಅವರ ನಂಬಿಕೆ ಭಾವನೆಗೆ ಒಳ್ಳೇದಾಗ್ಲಿ ಅವ್ರು ಮಾಡಿರ್ತಕ್ಕಂಥ ಒಂದು ಶ್ರಾದ್ದ ಕ್ರಿಯೆ ಅಂತ ಇದರ ಹೆಸರು. ಶ್ರಾದ್ದ ಅಂದ್ರೆ ಏನು? ಶ್ರದ್ಧೆಯಿಂದ ಮಾಡಿದಂತಹ ಕ್ರಿಯೆ. ಆ ಶ್ರದ್ಧೆಯಿಂದ ಮಾಡಿದಂತಹ ಶ್ರಾದ್ದ ಕ್ರಿಯೆ ಅವ್ರು ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ಅವರಿಗೆ, ಅವರ ವಂಶಸ್ಥರಿಗೆ, ಅವರ ಮುಂದಿನ ತಲೆಮಾರಿಗೆ ಮತ್ತು ಅವರ ಜನಾಂಗ ಕಮ್ಯುನಿಟಿ, ಅವರ ನಾಯಕ ಜನಾಂಗಕ್ಕೆ ಮತ್ತು ಅವರು ಬಾಳಿ ಬದುಕಿದಂತಹ ಆ ಕ್ಷೇತ್ರ ಅಂದ್ರೆ ಚಿತ್ರದುರ್ಗಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ನಂಬಿಕೆಯ ತಳಹದಿ ಮೇಲೆ ಮಾಡಿರ್ತಕ್ಕಂಥ ಒಂದು ಕ್ರಿಯೆ ಇದೆ.
ಆ ನಂಬಿಕೆ ಅವರ ವೈಯಕ್ತಿಕ ವಿಚಾರ. ಅದನ್ನು ನಾವು ಸಾರ್ವಜನಿಕವಾಗಿ ಇವರು ಸೈಂಟಿಫಿಕ್ ಆಗ ಸರಿ ಇಲ್ಲ ಅಥವಾ ಶಾಸ್ತ್ರದಲ್ಲಿ ಸರಿ ಇಲ್ಲ ಅಂತ ಕ್ವಶನ್ ಮಾಡಿ ಮಾಡತಕ್ಕಂಥದ್ದು ದುಷ್ಟತನ. ಇಂಥ ನಂಬಿಕೆಗಳನ್ನ ಅನುಸರಿಸಿಕೊಂಡು ನಮ್ಮ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಇಂಥ ಎಷ್ಟೋ ಕ್ರಿಯೆಗಳನ್ನು ಮಾಡ್ಕೊಂಡು ಬಂತಾನೆ ಇರ್ತಾರೆ, ಕೆಲಸಗಳನ್ನು ಮಾಡ್ಕೊಂಡೇ ಬಂದಿರ್ತಾರೆ. ಇನ್ನೂ ಒಂದು ಸಂಪ್ರದಾಯದಲ್ಲಿ 18 ತಲೆಮಾರಿಗೆ ಪಿಂಡ ಹಾಕ್ತಕ್ಕಂಥ ಒಂದು ಶ್ರಾದ್ದ ಮಾಡತಕ್ಕಂಥ ಪಿಂಡ ಅಂದ್ರೆ ನಮ್ಮ ಕ್ರಮದಲ್ಲೆಲ್ಲ ಒಂದು ಪದ್ಧತಿಯೂ ಕೂಡ ಉಂಟು. ಆಮೇಲೆ ಈ ಪಾರ್ಸಿ ಜನಾಂಗದವರಲ್ಲಿ ದೇಹವನ್ನ ಅವರು ಸುಡೋದಾಗ್ಲಿ ಹೂಳೋದಾಗ್ಲಿ ಮಾಡೋದಿಲ್ಲ. ತಗೊಂಡು ಹೋಗಿ ಯಾವ್ದಾದ್ರು ಬೆಟ್ಟದ ಮೇಲಿನಲ್ಲಿ ಇಟ್ಬಿಡ್ತಾರೆ, ಅದು ಪ್ರಾಣಿ ಪಕ್ಷಿಗಳಿಗೆ ಸೇರಲಿ ಅಂತ. ಇಲ್ಲಿ ಕ್ರಮಗಳಕ್ಕಿಂತ ಹೆಚ್ಚಿನ ಭಾವನೆಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕಾಗುತ್ತೆ ಸೇರಲಿ ಅಂತ. ಅವರು ಯಾವುದೋ ಒಂದು ಪರ್ಟಿಕ್ಯುಲರ್ ವಾರ್ಷಿಕ ಇದರಲ್ಲಿ ಪಾರ್ಸಿ ಜನಾಂಗದಲ್ಲಿ ಅವರು ಒಂದು ಕ್ರಿಯೆ ಮಾಡಬೇಕಾದ್ರೆ 18 ತಲೆಮಾರುಗಳವರೆಗೆ ಅವರುಗಳಿಗೆಲ್ಲ ಏನೋ ಒಂದು ಅವರದ್ದೇ ಆದ ರೀತಿಯ ಶ್ರಾದ್ದ ಕರ್ಮವನ್ನು ಮಾಡ್ಕೊಂಡು ಹೋಗ್ತಾರೆ. 18 ತಲೆಮಾರುವರೆಗೆ, ಕೇವಲ 7 ಅಲ್ಲ. ಭಾರತೀಯರಲ್ಲಿ ಬಹುತೇಕರಲ್ಲಿ ಹಿಂದೂ ಧರ್ಮದಲ್ಲಿ 7 ತಲೆಮಾರಿನವರೆಗೆ ಶ್ರಾದ್ದ ಕ್ರಿಯೆಗಳನ್ನು ಮಾಡೋದಕ್ಕೆ ಹಕ್ಕುಂಟು. 3 ತಲೆಮಾರಿನವರೆಗೆ ನಾವು ಮಾಡೇ ಮಾಡ್ತೇವೆ. ತಂದೆ, ತಾತ, ಮುತ್ತಾತ, ಆ 3 ತಲೆಮಾರಿನವರೆಗೆ ನಾವು ಮಾಡ್ತೀವಿ ಇದನ್ನ. ಹಾಗಾಗಿ ಅವ್ರು ಮಾಡತಕ್ಕಂಥದ್ರಲ್ಲಿ ಎಷ್ಟು ಅಭಿವೃದ್ಧಿ ಆಗಿಬಿಡತ್ತೆ, ಎಷ್ಟು ಒಳ್ಳೇದಾಗತ್ತೆ, ಇದು ಪ್ರಶ್ನೆ ಅಪ್ರಸ್ತುತ. ಸರಿ ಅವ್ರ ಭಾವನೆಗಳಿಗೆ ಬೆಲೆ ಕೊಡೋಣ ಅಂತ ಹೇಳಿ ಅಲ್ಲ. ಈಗ ಇಲ್ಲಿ ಅವರು ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಆತ್ಮದಿಂದ ಅನುಗ್ರಹ ಸಿಗಲಿ ಅಂತ ಮಾಡಿರ್ತಾರೆ. ಆ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯೋ ಇಲ್ಲವೋ ಅಂತ ನಾವು ಅದನ್ನ ವಾದ ಮಂಡನೆ ಮಾಡಿ ನಮ್ ಕಣ್ಣೆದರ ಕೂತಿರೋ ಆತ್ಮಕ್ಕೆ ನಾವ್ಯಾಕೆ. ಸರಿ ಭಾನುಪ್ರಕಾಶ್ ಶರ್ಮಾ ಅವರೇ, ತಾವು ಯಾವ ರೀತಿಯಲ್ಲಿ ನೋಡ್ತೀರಿ? ಈ ಪಿಂಡ ಪ್ರದಾನ ಮಾಡಿದ್ದು ಕ್ರಮ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ನೋಡೋದಕ್ಕಿಂತ ಇವರ ಭಾವನೆಗಳಿಗೆ ಬೆಲೆ ಕೊಡಬೇಕು ಅನ್ನೋದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ಬೇಕಾ ಅಂತ ಹೇಳಿ? ಇಲ್ಲ, ನಿಜವಾಗಲೂ ಸಹಿತ ಅವರು ಯಾರಿಂದ ತಿಳಿದುಕೊಂಡು ಅವರಿಗೇನಾದರೂ ವಂಶದಲ್ಲಿ ಇಂಥ ಒಂದು ಸೇನಾಧಿಪತಿಗೆ ನಾನು ಮುಕ್ತಿಯನ್ನು ಕೊಡುವಂತ ಮಾರ್ಗವನ್ನ ತೆಗೆದುಕೊಂಡಿರೋದು ಸಮಂಜಸವಾಗಿದೆ. ಮತ್ತೆ ಅವರು ಮಾಡುತ್ತಾ ಕರ್ಮವೂ ಸಹಿತ ಉಕ್ತವಾಗಿದೆ. ಯಾಕೆಂದ್ರೆ ನಾವು ಬೇಕಾದಷ್ಟು ಹೇಳಿದೆ ನಿಮ್ಗಾಗಲೇ, 1610 ಯದುವಂಶರು ಬಂದಾಗ ಅವರು ಸಹಿತ ಇದೇ ಮಾಡಿದ್ದಾರೆ ಈ ತರ ಕರ್ಮಾಂತಗಳನ್ನ. ಆದ್ರಿಂದ ಅವರು ಮಾಡಿರತಕ್ಕಂಥದ್ದು ಸಮಂಜಸ, ಅವರು ಮಾಡಿರೋದಕ್ಕೂ ಸತ್ಫಲ ಕೊಡುತ್ತೆ. ಯಾಕೆಂದ್ರೆ ಅವರು ದಂಡನಾಯಕ ಆಗಿದ್ದ, ಊರಿನ ಎಲ್ಲ ಪ್ರಜೆಗಳ ಹಣಕಾಸುಗಳನ್ನ ಸಂಗ್ರಹ ಮಾಡ್ತಿರ್ತಾರೆ, ರಾಜನಿಗೆ ಕೊಡ್ತಾ ಇರ್ತಾರೆ, ಅದೆಲ್ಲ ಋಣ ಆಗುತ್ತೆ, ಸಾಲ. ಆದ್ರಿಂದ ಇದೇ ರೀತಿ ಈಗಿನ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಸತ್ತಾಗಲು ಎಲ್ಲರೂ ಸಹಿತ ಹೋಗ್ತಾರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹೇಗೋ ಹಾಗೆ ಊರಿನಲ್ಲಿರ್ತಕ್ಕಂಥದ್ದು ಪುರೋಹಿತರದಾಗ್ಬೋದು, ರಾಜನಾಗ್ಬೋದು, ದಂಡನಾಯಕ ಆಗ್ಬೋದು, ಸನ್ಯಾಸಿಗಳಾಗ್ಬೋದು, ಆ ಊರ್ಲಿರ್ತಕ್ಕಂಥ ಅವರಿಗೆ ಅವರ ಹಕ್ಕು ಸಂಪೂರ್ಣವಾಗಿರುತ್ತೆ. ಆದ್ರಿಂದ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಈ ತರ ಏನಾದ್ರೂ ಇರ್ಬೋದು ಇರತಕ್ಕಂಥದ್ದನ್ನ ದೈವಜ್ಞರು ಅವ್ರಿಗೆ ಹೇಳಿರ್ತಾರೆ. ನೋಡಪ್ಪ, ಈ ತರ ಇರ್ತಕ್ಕಂಥದ್ರ ಬಂದು ಈಗ ಮುಕ್ತಿ ಸಿಗುವಂತಹ ಕಾಲ ಇದೆ. ಆದ್ರಿಂದ ಅದು ಯಾವುದೋ ಒಂದು ಪ್ರೇರಣಾ ಶಕ್ತಿಯಿಂದಲೇ ಅವರಿಗೆ ನಡೆದಿರುತ್ತೆ. ಆದ್ರಿಂದ ಅವನಿಗೆ ಇವತ್ತು ಮುಕ್ತಿ ಸಿಕ್ಕಿ ಇಡೀ ದೇಶಕ್ಕಾಗಿ, ಯಾಕಂದ್ರೆ ದಂಡನಾಯಕ ಅವನು ಸೇನಾಧಿಪತಿ ಆಗಿರ್ತಾನೆ, ಲೋಕಕ್ಕೆ ಲೋಕ ಕಲ್ಯಾಣ ಆಗುವಂತ ಒಂದು ವಿಶೇಷ ಶಕ್ತಿ ಬರಲಿ, ಅವ್ರು ಮಾಡತಕ್ಕಂಥ ಸಂಸ್ಕಾರ ಸರಿಯಾಗಿರ್ತಕ್ಕಂಥದ್ದನ್ನ ನಾನು ಸಮರ್ಥನೆ ಮಾಡ್ತಾ ಇದ್ದೀನಿ. ಸರಿ, ಶೆಲ್ವಪಿಳ್ಳಯ್ಯ ಅಯ್ಯಂಗಾರ್ ಅವರೇ, ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾಗಲೇ ಅದನ್ನೇ ನಿಮ್ಗೆ ಕೂಡ ಮುಂದುವರಿಸ್ತೀನಿ. ಅಂತಂದ್ರೆ ಇಷ್ಟು ವರ್ಷಗಳ ನಂತರ, ಅಂದ್ರೆ ಶತಮಾನಗಳ ನಂತರವೂ ಕೂಡ ಪಿಂಡ ಪ್ರದಾನ ಮಾಡ್ಬಿಟ್ರೆ ಎಲ್ಲಾ ಕಷ್ಟಗಳು ಪರಿಹಾರ ಆಗತ್ತಾ ಅನ್ನೋ ಒಂದು ಪ್ರಶ್ನೆ ಈಗಿನ ತಲೆಮಾರಿನವ್ರಲ್ಲಿ ಸಾಮಾನ್ಯವಾಗಿ ಉದ್ಭವ ಆಗಿ ಆಗುತ್ತೆ ಅಂತ ಹೇಳಿ, ಈ ಪ್ರಶ್ನೆಗೆ ತಾವೇನು ಹೇಳ್ತೀರಾ? ಅದನ್ನ ನಾವು ವೈಜ್ಞಾನಿಕವಾಗಿ ಪ್ರೂವ್ ಮಾಡಕ್ ಆಗುದಿಲ್ಲ. ಈಗ ಅವರು ಮಾಡಿದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗ್ಬಿಡುತ್ತಾ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರೋ ಹಾಗೆ ಯಾರ ಮನೆಯಲ್ಲಿ ವಿವಾಹದ ತಡೆ ಮತ್ತು ಮಕ್ಕಳು ಆಗದೇ ಇರುವಂತಹದ್ದು, ಶರೀರದಲ್ಲಿ ಪದೇ ಪದೇ ರೋಗಗಳು, ಮತ್ತು ಯಾರ ಮನೆಯಲ್ಲಿ ಬರೀ ಅಸಂತುಷ್ಟಿ, ಯಾವ ಜಾಗದಲ್ಲಿ ರಾಜ ಇರುವಂತಹ ಜಾಗದಲ್ಲಿ ಮಳೆ ಇಲ್ಲದೆ ಇರುವಂತಹದ್ದು, ಆ ದೇಶದ ಅಭಿವೃದ್ಧಿ ಆಗದೇ ಇರುವಂತಹದ್ದು, ಆ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಏನು ಒಳ್ಳೆಯ ವಿಚಾರಗಳು ಜರುಗದೇ ಇರುವಂತಹದ್ದು, ಒಳ್ಳೆಯ ಬೆಳೆ ಆಗದೇ ಇರುವಂತಹದ್ದು, ಆ ಸಮಾಜದಲ್ಲಿ ಸಮಸ್ಯೆ ಆಗುವಂತಹದ್ದು, ಇವುಗಳಿಗೆಲ್ಲವೂ ಕೂಡ ಪಿತೃ ದೇವತೆಗಳನ್ನ ಅನುಗ್ರಹ ಮಾಡಿಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದಾನೆ ಇವತ್ತು ಕೂಡ ಎಷ್ಟೋ ಜನ ಆ ಪಾಪಗಳಿಂದ ಬಳಲ್ತಾ ಇರೋರು, ಅವರಿಗೆ ಏನು ಅಂತ ಹೇಳಿದ್ರೆ ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ಸೇತು ಸಮುದ್ರಕ್ಕೆ ಹೋಗಿ ಅಲ್ಲಿ ಪ್ರೇತ ಶಾಪ, ಸ್ತ್ರೀ ಶಾಪಾದಿಗಳಿಗೆ ಅವರು ತಿಲಹೋಮವನ್ನು ಮಾಡಿ ಬಂದ್ರೆ ಅದೆಲ್ಲ ಪಾಪಗಳು ವಿಮೋಚನೆಯಾಗಿ ಅವರಿಗೆ ಮಕ್ಕಳು ಇತ್ಯಾದಿಗಳಾಗತ್ತೆ ಅನ್ನೋದು ಶಾಸ್ತ್ರದಲ್ಲಿ ಹೇಳಿದೆ. ನನಗೂ ಕೂಡ ನನ್ನ ಅನುಭವದಲ್ಲಿ ಹೇಳೋದಾದ್ರೆ
ಬೆಂಗಳೂರಿನ ಪ್ರತಿಷ್ಠಿತವಾದಂತಹ ಎಷ್ಟೋ ಹಾಸ್ಪಿಟಲ್ಗಳಿರೋ ಡಾಕ್ಟರ್ಗಳಿಗೆ ಮಕ್ಕಳಾಗದೇ ಇದ್ದಾಗ ಪಿತೃಶಾಪದ ಹೋಮಗಳನ್ನ ಈ ಪಿತೃಕಾರ್ಯಗಳನ್ನ ಮಾಡಿದ ನಂತರ ಮಕ್ಕಳಾಗಿದೆ, ಅವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರಿಂದ ಇದನ್ನೆಲ್ಲ ವೈಜ್ಞಾನಿಕವಾಗಿ ನಾವು ಪ್ರೂವ್ ಮಾಡಕ್ ಆಗದೆ ಹೋದ್ರು ಶಾಸ್ತ್ರ ಗ್ರಂಥಗಳಲ್ಲಿ ಇರೋದನ್ನ ಮತ್ತು ನಡೀತಾ ಇರೋದನ್ನ ತಪ್ಪು ಅಂತ ಹೇಳಕ್ ಆಗುದಿಲ್ಲ. ಆದ್ರಿಂದ ಇದು ಪದೇ ಪದೇ ಇನ್ನೊಂದು ಪ್ರಶ್ನೆ ಮುಖ್ಯವಾದದ್ದು ಕೇಳಿದ್ರೆ ನೀವು ಆಗ್ಲೇ, ಈಗ ರಾಜ ಸತ್ತಿದ್ದು ಮದಕರಿ ನಾಯಕರು ಯಾವಾಗ ಅಂತ ಗೊತ್ತಿಲ್ಲ, ಯಾವ ತಿಥಿ ಯಾವ ನಕ್ಷತ್ರ ಅಂತ ಗೊತ್ತಿಲ್ಲ, ಯಾವ ತಿಥಿ ಯಾವ ನಕ್ಷತ್ರವನ್ನು ಇಟ್ಕೊಂಡು ಮಾಡ್ತಾರೆ ಅಂತ ಕೇಳಿದ್ರಿ. ಈ ಸಪ್ತ ತಲೆಮಾರುಗಳಲ್ಲಿ ಮಾಡುವಂತಹದ್ದಕ್ಕೆ ಈ ನಕ್ಷತ್ರ ತಿಥಿ ದಿನಗಳನ್ನಿಟ್ಟು ಮಾಡೋದಿಲ್ಲ. ಯಾವತ್ತು ಅವರಿಗೆ ಶ್ರದ್ಧೆ ಬರುತ್ತೋ, ಯಾವತ್ತು ನಾನು ಇವತ್ತು ಮಾಡಬೇಕು ಅಂತ ಅನ್ಸುತ್ತೋ ಆವತ್ತು ಮಾಡಿದ್ರೆ ಸಾಕು ಅಂತ ಹೇಳಿದೆ. ಯಾಕಂದ್ರೆ ಇದು ಪ್ರತಿ ವರ್ಷವೂ ಮಾಡೋ ಕ್ರಮ ಅಲ್ಲ. ಇದು ವಿಶೇಷವಾಗಿ ಅವ್ರಿಗೆ ಆಗಿಲ್ಲ ಅಂತ ನಾ ಮಾಡ್ತೀನಿ ಅಂತ ವಿಶೇಷ ಸಂಕಲ್ಪದಿಂದ ಮಾಡಿರೋದು. ಆದ್ರಿಂದ ಇದಕ್ಕೆ ವಿಶೇಷವಾಗಿ ಆ ದಿನ ಆ ನಕ್ಷತ್ರ ತಿಥಿ ಬೇಕಾಗಿಲ್ಲ. ಯಾವ ನಕ್ಷತ್ರ ಯಾವ ತಿಥಿಗೆ ಅವನಿಗೆ ಅನುಕೂಲ ಆಗಿದೆಯೋ ಆ ಶ್ರದ್ಧೆ ಇದೆಯೋ ಆವತ್ತು ಮಾಡ್ಬೋದು. ಆದ್ರಿಂದ ಶಾಸ್ತ್ರ ಗ್ರಂಥಗಳನ್ನೇ ನಾವು ಗೌರವಿಸೋದಾದ್ರೆ ಬಹುಶಃ ಆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದ್ರೆ ವೈಜ್ಞಾನಿಕವಾಗಿ ಪ್ರೂವ್ ಮಾಡಬೇಕು ಅಂದ್ರೆ ಮುಂದೆ ಅವ್ರಿಗೆ ನಡೆಯುತ್ತೆ ನೋಡಿ ಅವರೇ ಪ್ರೂವ್ ಮಾಡ್ಬೇಕಷ್ಟೇ, ಅದೇ ಪ್ರೂಫ್. ಸರಿ ಸರಿ. ಇನ್ನು ರಾಜಶೇಖರಪ್ಪ ಅವರೇ ಮಾತನಾಡ್ತಾ ಹೇಳ್ತಾ ಇದ್ರು ರಾಜ ಮದಕರಿ ನಾಯಕ ಅವರು ಏನಂತಂದ್ರೆ ಕೇವಲ ನಮ್ಮ ವಂಶಸ್ಥರು ಮಾತ್ರವಲ್ಲ, ಇಡೀ ಜಿಲ್ಲೆಯನ್ನ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೂ ಕೂಡ ನಮ್ಮ ಮದಕರಿ ನಾಯಕರ ಆದ ನಂತರದಲ್ಲಿ ಚಿತ್ರದುರ್ಗ ಅಭಿವೃದ್ಧಿ ಅನ್ನೋ ಒಂದು ಪಥದಲ್ಲಿ ಸಾಕಷ್ಟು ಹಿಂದೆ ಉಳಿದು ಬಿಟ್ಟಿದೆ. ಆ ನಿಟ್ಟಿನಲ್ಲೂ ಕೂಡ ಒಳ್ಳೇದಾಗ್ಲಿ ಅನ್ನೋ ಆಶಯ ನಮ್ಗಿದೆ ಅಂತ ಹೇಳಿ, ಈ ಬಗ್ಗೆ ಏನ್ ಹೇಳ್ತೀರಾ ತಾವು? ಇದು ಅವರಿಗೆ ನಂಬಿಕೆಗೆ ಬಿಟ್ಟು ವಿಚಾರ. ಹೇಳಬೇಕು ಅಂತಂದ್ರೆ ಈಗ ಯಾವ ರಾಜರ ಆಳ್ವಿಕೆನೂ ಇಲ್ಲ. ಈಗ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ನಮ್ಮ ಚುನಾಯಿತ ಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಆಗುಹೋಗುಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಅದು ಈಗಾಗಲೇ ನಮಗೆ ಒಪ್ಪಿತವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಹಿಂದೆ ಯಾವಾಗಲೂ ಆಳಿದಂಥ ಒಬ್ಬ ರಾಜನ ಬಗ್ಗೆ ಒಬ್ಬರೇ ರಾಜರು ಆಳಿಲ್ಲ ನಮ್ಮ ದೇಶವನ್ನ ಅಥವಾ ನಮ್ಮ ಪ್ರಾಂತವನ್ನ. ಚಿತ್ರದುರ್ಗ ಪ್ರಾಂತದಲ್ಲಿ ಅನೇಕ ರಾಜರು ಆಳ್ವಿಗಿದ್ದಾರೆ. ಚಕ್ರವರ್ತಿಗಳು ಆಳದೇ ಇದ್ರು ಚಕ್ರವರ್ತಿಗಳ ಅಧೀನ ಅರಸರು ಅನೇಕರು ಆಳಿದ್ದಾರೆ. ಈಗ ನಮಗೆ ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ಬಾದಾಮಿ ಚಲುಕ್ಯರ ಕಾಲದಲ್ಲಿ ಅವರ ಅಧೀನರು ಆಳ್ತಾ ಇದ್ರು, ರಾಷ್ಟ್ರಕೂಟರ ಅಧೀನರು ಆಳ್ತಾ ಇದ್ರು, ಕಲ್ಯಾಣ ಚಾಳುಕ್ಯ ದೊರೆಗಳ ಅಧೀನರು ಆಳ್ತಾ ಇದ್ರು, ಹೊಯ್ಸಳರ ಅಧೀನರು ಆಳ್ತಾ ಇದ್ರು, ವಿಜಯನಗರ ಕಾಲದ ದೊರೆಗಳ ಅಧೀನರು ಚಿತ್ರದುರ್ಗವನ್ನು ಆಳ್ತಾ ಇದ್ರು, ಪಾಳೆಗಾರರು ವಿಜಯನಗರದ ದೊರೆಗಳ ಅಧೀನರಾಗಿ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದಂಥವ್ರು. ಪಾಳೆಗಾರರಲ್ಲೂ ಕೂಡ ಅನೇಕರು ಆಳ್ವಿಕೆ ಮಾಡಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಸುಮಾರು ನನ್ನ ಸಂಶೋಧನೆಯ ಪ್ರಕಾರ 16 ಜನ ಪಾಳೆಗಾರರು ಚಿತ್ರದುರ್ಗವನ್ನು ಆಳಿದ್ದಾರೆ. ಆದ್ರೆ ಯಾರೋ ಒಬ್ರು ಕೊನೆ ದೊರೆಯ ಪಿಂಡ ಪ್ರದಾನ ಮಾಡಿಬಿಟ್ರೇನೆ ಇಡೀ ಜಿಲ್ಲೆಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತಿಳ್ಕೊಳ್ತಕ್ಕಂಥದ್ದು ನನಗೆ ಬಹಳ ಅವೈಜ್ಞಾನಿಕ ಅಂತ ನಾನು ಭಾವಿಸ್ತೀನಿ. ಮತ್ತೆ ಹಾಗೆ ನಿಜವಾಗ್ಲೂ ಪಿಂಡ ಪ್ರದಾನ ಮಾಡೋದ್ರಿಂದಲೇ ಎಲ್ಲ ಒಳ್ಳೇದಾಗ್ತದೆ ಅಂತಂದ್ರೆ ಎಲ್ಲ ರಾಜರಿಗೂ ಮಾಡಬೇಕಾಗ್ತದೆ. ಅದು ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಹೀಗಾಗಿ ಅದು ನಂಬಿಕೆಗೆ ಬಿಟ್ಟ ವಿಚಾರ ಅಂತ ನಾನು ಯಾಕೆ ಹೇಳಿದೆ ಅಂತಂದ್ರೆ ಈ ಕಾರಣಕ್ಕಾಗಿ ಹೇಳಿದೆ. ಇದು ಅವರವ್ರ ನಂಬಿಕೆ. ಅದು ಒಳ್ಳೇದಾಗ್ತದೆ ಅಂತ ಅವ್ರ ಭಾವನೆ ಇದ್ರೆ ಅದು ಅವ್ರ ಭಾವನೆ ಇದ್ಕೊಳ್ಳಿ. ನಾನು ಅದನ್ನ ಯಾವ ಕಾರಣಕ್ಕೂ ಕೂಡ ಅಗೌರವದಿಂದ ನಾನು ಕಾಣಲ್ಲ. ಆದ್ರೆ ಇದರಿಂದನೇ ಒಳ್ಳೇದಾಗ್ತದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಮಾತ್ರ ಖಂಡಿತವಾಗಿಯೂ ಅದು ಸರಿಯಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಸರಿ ಸರಿ, ಧನ್ಯವಾದ ಎಲ್ರಿಗೂ ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಒಟ್ಟಾರೆಯಾಗಿ ನಮ್ಮ ಎಲ್ಲಾ ಧಾರ್ಮಿಕ ಆಚರಣೆಗಳ ಹಿಂದೆ ಒಂದು ಭಾವನಾತ್ಮಕ ಆಶಯ ಇರುತ್ತೆ. ಇಲ್ಲಿ ಮದಕರಿ ನಾಯಕ ಅವರ ಪಿಂಡ ಪ್ರದಾನ ಮಾಡಿರೋ ಹಿಂದಿನ ಆಶಯ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಒಳ್ಳೇದಾಗ್ಲಿ, ಅಂತಹ ವೀರ ನಾಯಕ ಮದಕರಿ ನಾಯಕನ ಆತ್ಮಕ್ಕೆ ಶಾಂತಿ ಸಿಗೋ ಮೂಲಕ ಅವನ ವಂಶಸ್ಥರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಆಶಯ ಅಂತ ಹೇಳಿ ಹೇಳ್ತಾ ಇದ್ರು. ಆಶಯ ನಿಜಕ್ಕೂ ಕೂಡ ಈಡೇರ್ಲಿ ಅನ್ನೋದು ನಮ್ಮ ಆಶಯ ಕೂಡ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.